ನಾನು ಈ ಒಂದು ಹೆಲ್ತ್ ಮತ್ತೆ ಪ್ರಾಡಕ್ಟ್ ಪ್ಲಾನ್ ಜಸ್ಟ್ ನಾನು 9 ಗಂಟೆ ಒಳಗಡೆ ನಾನು ಮುಗಿಸ್ತೀನಿ. 45 ನಿಮಿಷದ ಟೈಮ್ ಸಿಗುತ್ತೆ. ನೀವು ಚಾಟ್ ಮಾಡ್ತಾ ಹೋಗಿ, ನಾನು ಮಾತಾಡ್ತಾ ಹೋಗ್ತೀನಿ, ನೀವು ಒಂದು ಮೆಸೇಜ್ ಆಗ್ತಾ ಹೋಗಿ, ನಾನು ನೋಡ್ತಾ ಹೋಗ್ತೀನಿ. ಹಾಗೇನೆ ನನಗೂ ಕೂಡ ಒಂದು ಎನರ್ಜಿ ಬರುತ್ತೆ ಈ ಒಂದು ಝೂಮ್ ಮೀಟಿಂಗ್ ಮಾಡಕ್ಕೆ. ತುಂಬಾ ದಿನ ಆಯ್ತು ನಾನು ಝೂಮ್ ಮೀಟಿಂಗ್ ಬಂದು, ತುಂಬಾ ದಿನ ಆಯ್ತು. ಯಾವತ್ತು ನಮ್ಗೆ ಚಾನ್ಸ್ ಕೊಡ್ತಾರೆ ಅಂತ ಹೇಳಿ ನಾನು ಸಣ್ಣನ ನೀನು ಕೇಳ್ತಾ ಇದ್ದೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಕಾಲ್ ಮಾಡಿ ಹೆಲ್ತ್ ಪ್ರಾಡಕ್ಟ್ ಪ್ಲಾನ್ ಇವತ್ತು ಮಾಡ್ಕೊಡಿ ಅಂತ ನನಗೆ ಫೋನ್ ಮಾಡಿದ್ರು. ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ಯಾಕೆ ಅಂತಂದ್ರೆ ಒಂದು 7 ವರ್ಷದಿಂದ ನಾವು ಒಡನಾಟ ಇಟ್ಕೊಂಡು ನಮ್ ಸರ್ ಜೊತೆ ಇವತ್ತು ವರ್ಕ್ ಮಾಡ್ತಾ ಇದೀವಿ ಅಂತಂದ್ರೆ, ಅದರಲ್ಲೂ ವಿ ಸ್ಟಾರ್ ಅನ್ನೋ ಒಂದು ಮಹಾನ್ ಸಂಸ್ಥೆ, ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತಂದ್ರೆ ಒಂದು ಅದ್ಭುತವಾದ ಸಂಸ್ಥೆ ಅಂತ ಹೇಳ್ಬೋದು. ಇಡೀ ಒಂದು ಭಾರತದಲ್ಲಿ ಸಾವಿರಾರು ಕಂಪನಿಗಳು ಈ ತರ ಇದೆ ಸ್ನೇಹಿತರೆ. ಅದರಲ್ಲಿ ನಮ್ಮ ವಿ ಸ್ಟಾರ್ ಏನಕ್ಕೆ ಒಂದು ಮುಂಚೂಣಿ ಮತ್ತೆ ಅದಕ್ಕೆ ಪ್ರಾಮುಖ್ಯತೆ ಏನಕ್ಕೆ ನಾವು ಕೊಡ್ತೀವಿ ಅಂತಂದ್ರೆ, ತುಂಬಾ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳನ್ನ ನಾವು ಅನಲೈಸ್ ಮಾಡಿದೀವಿ, ರಿಸರ್ಚ್ ಮಾಡಿದೀವಿ. ಅದರಲ್ಲಿ ನನಗೆ ಫಸ್ಟ್ ಅಂತಂದ್ರೆ ತುಂಬಾ ಬೇರೆ ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಡರ್ ಜೊತೆ ನಾನು ಒಡನಾಟ ಇಟ್ಕೊಂಡಿದೆ. ಆದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ದು ನಾನು ಈ ಒಂದು ವಿ ಸ್ಟಾರ್ ಇಂದ. ತುಂಬಾ ದಿನಗಳಿಂದ ನಮ್ಗೆ ನೆಟ್ವರ್ಕ್ ಗೊತ್ತಿದ್ರು ಕೂಡ ಈ ಒಂದು ವಿ ಸ್ಟಾರ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಏನಕ್ಕೋಸ್ಕರ ಅಂತಂದ್ರೆ ಆರೋಗ್ಯಕ್ಕೋಸ್ಕರ. ಇವತ್ತು ನಾವು ಆರೋಗ್ಯಕ್ಕೋಸ್ಕರ ನಾವು ಬಂದಾದ್ಮೇಲೆ ಇವತ್ತು ನಮ್ಮ ವರ್ಕ್ ಸ್ಟೈಲ್ ಇರ್ಬೋದು, ನಮ್ಮ ಮಾತಿನ ಒಂದು ಚಾತುರ್ಯ ಇರ್ಬೋದು, ನಮ್ಮ ಟಾಕಿಂಗ್ ಇರ್ಬೋದು, ನಮ್ಮ ಡ್ರೆಸ್ ಕೋಡ್ ಇರ್ಬೋದು, ಎಲ್ಲನ್ನು ಕೂಡ ಇವತ್ತು ಬದಲಾವಣೆ ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ಸಂತೋಷ್ ಸರ್ಗೆ ತುಂಬಾ ಹೃದಯ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನಮ್ಮ MD ಸರ್, ಇವತ್ತು ನಾವು ನೀವು ಇಲ್ಲಿ ಬಂದು ಮಾತಾಡ್ತಾ ಇದೀವಿ, ವಿಡಿಯೋ ಕಾಲ್ ಅಲ್ಲಿ ನಾವು ಇವತ್ತು ಚರ್ಚೆ ಮಾಡ್ತಾ ಇದೀವಿ, ದಿನ ಹೊಸ ವಿಚಾರನ ಕಲಿತಾ ಇದೀವಿ ಅಂತಂದ್ರೆ ಒಂದು ಸಂಸ್ಥೆನ ಹುಟ್ಟು ಹಾಕಿ ಇವತ್ತು ಆರೋಗ್ಯ ಜೊತೆ ಆದಾಯನ ಕೊಡ್ತಾ ಇರುವಂತಹ ಒಂದು ವ್ಯಕ್ತಿಯಲ್ಲ ಶಕ್ತಿ ಅಂತ ಹೇಳ್ಬೋದು. ಇವತ್ತು ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳ್ಬೋದು. ಅದರಲ್ಲೂ ಇವತ್ತು ನಮ್ಗೆ ಗುರುಗಳಾಗಿ ಮತ್ತೆ ಕೋಚರ್ ಆಗಿ ನಮ್ಮ ಒಂದು ಫ್ಯೂಚರ್ ಅಲ್ಲಿ ಇದೇ ತರನೇ ಆಗುತ್ತೆ ಅಂತ ಹೇಳಿ ನನಗೂ ಕೂಡ ವೈಯಕ್ತಿಕವಾಗಿ ನಮ್ಗೆ ಫೋನ್ ಮಾಡೋದ್ರಲ್ಲಿರ್ಬೋದು, ಮೆಸೇಜ್ ಹಾಕೋದ್ರಲ್ಲಿ ಇರ್ಬೋದು, ಮತ್ತೆ ನಮ್ಮ ಡೆವಲಪ್ಮೆಂಟ್ ಗೆ ಸರ್ ಹೆಂಗೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಕೂಡ ನಮ್ಮ MD ಸರ್ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಆ ಒಂದು ಸಂಸ್ಥೆನ ಅವ್ರ ಮನಸ್ಸಿನಲ್ಲಿ ಒಂದು ಹುಟ್ಟಾಕಿ ಇವತ್ತು ನಿರ್ಧಾರ ಮಾಡ್ತಾ ಹೋಗಿದ್ರೆ ನಾವೆಲ್ಲ ಇಲ್ಲಿ ಸೇರ್ತಿರಲ್ಲ ಸ್ನೇಹಿತರೆ. ಆ ಒಂದು ಮಹಾನ್ ವ್ಯಕ್ತಿಗೆ ನಾನು ಇಲ್ಲಿಂದಲೇ ನಾನು ದೂರದ ನಮನಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಇವತ್ತು ನಮ್ಮ ಒಂದು ಆರ್ಕೆ ಫ್ಯಾಮಿಲಿ ಎಲ್ಲಾ ಲೆಜೆಂಡರಿ ಲೀಡರ್ಗಳಿಗೆ, ನಮ್ಮ ಕೋರ್ ಲೀಡರ್, ಹಾಗೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಯಾರಿದ್ದಾರೆ, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ಫಿಫ್ತ್ ರ್ಯಾಂಕ್, ಸಿಕ್ಸ್ತ್ ರ್ಯಾಂಕ್, ಅಪ್ ಟು 10th ರ್ಯಾಂಕ್ ವರ್ಗು ನಮ್ಮ ಆರ್ಕೆ ಫ್ಯಾಮಿಲಿ ಇದೀವಿ. ಅವ್ರಿಗೆಲ್ರಿಗೂ ಕೂಡ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಯಾರೇ ಹೊಸಬ್ರು ಕೂಡ ಬಂದಿದ್ರೆ ಈ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಗೆ, ಅವರು ಕೂಡ ನಾನು ಈ ಒಂದು ನಮ್ಮ ವಿ ಸ್ಟಾರ್ ಅಂದ್ರೆ ಆರ್ಕೆ ಫ್ಯಾಮಿಲಿ ಕಡೆಯಿಂದ ನಾನು ಸುಸ್ವಾಗತನ ನಾನು ಬಯಸ್ತೀನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಏನಂತಂದ್ರೆ ಇವತ್ತು ನನಗೆ ಹೆಲ್ತ್ ಮತ್ತೆ ಪ್ರಾಡಕ್ಟ್ ಇದು ತುಂಬಾ ಇಷ್ಟವಾದ ಒಂದು ಟಾಪಿಕ್ ಸ್ನೇಹಿತರೆ. ಹಾಗಾಗಿ ಇದನ್ನ ನಾವು ತುಂಬಾ ದಿನಗಳಿಂದ ನಾವು ಕಲಿತಾ ಇದ್ದೀವಿ. ನಮ್ಮ ಗುರುಗಳು ಏನ್ ಕಲಿಸ್ಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಈ ಒಂದು ಸಂಸ್ಥೆಗೆ ನನ್ನ ಪರಿಚಯ ಮಾಡಿಕೊಟ್ಟಂತಹ ನನ್ನ ಒಂದು ಕೊಲೀಗ್ ಅಂತಂದ್ರೆ ನಮ್ಗೆ ರಿಲೇಷನ್ ಆಗ್ಬೋದು, ನಮ್ಮ ಒಂದು ಏನಂತಂದ್ರೆ ರಂಗಸ್ವಾಮಿ ಸರ್, ಹಾಗೇನೆ ಕೇಶಮೂರ್ತಿ ಸರ್ಗೆ ನಾನು ತುಂಬಾ ಹೃದಯ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಇವತ್ತು ಒಂದು ಅವಕಾಶ ಕೊಟ್ಟಿದ್ಕೆ ನಾನು ಇವತ್ತು ಈ ಮಟ್ಟದಲ್ಲಿ ಬೆಳೆದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ಇವತ್ತು ನಾನು ಈ ಒಂದು ಸಮಯದಲ್ಲಿ ನಾನು ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ನಾನು ಹೆಲ್ತ್ ಪ್ರಾಡಕ್ಟ್ ನಿಮ್ಗೆ ಹೆಲ್ತ್ ಪ್ಲಾನ್ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಹೆಲ್ತ್ ಪ್ಲಾನ್ ಅಂದ್ರೆ ಏನು, ಹೆಲ್ತ್ ಅಂದ್ರೆ ಏನು, ಹಾಗೆ ಹೆಲ್ತ್ ನೋಡಿ, ಅವರ್ ಮಿಷನ್ ಇಸ್ ಸ್ಪ್ರೆಡ್. ನಾವೇನು ಇವತ್ತು ನಮ್ಮ ಉದ್ದೇಶ ಏನು, ವಿ ಸ್ಟಾರ್ ವೆಲ್ನೆಸ್ ನ ಉದ್ದೇಶ ಏನು, ನಮ್ಮ ಒಂದು ಉದ್ದೇಶ ಬಂದು ಇವತ್ತು ನಾವು ಪ್ರಚಾರ ಮಾಡ್ತಾ ಇದೀವಿ, ಎಲ್ರಿಗೂ ಸ್ಪ್ರೆಡ್ ಮಾಡ್ತಾ ಇದೀವಿ. ಅವರ್ ಮಿಷನ್ ಇಸ್ ಸ್ಪ್ರೆಡ್ ಟು ಹೆಲ್ತ್ ಅಂಡ್ ವೆಲ್ತ್ ಹ್ಯಾಪಿನೆಸ್. ಯಾರು ಫಿಸಿಕಲ್ ಆಗಿ, ಮೆಂಟಲಿ, ಸೋಷಿಯಲಿ, ಫಿಸಿಕಲ್ ಆಗಿ ಚೆನ್ನಾಗಿರ್ಬೇಕು, ಮತ್ತೆ ಮೆಂಟಲಿ ಚೆನ್ನಾಗಿರ್ಬೇಕು, ಸೋಷಿಯಲಿ ಚೆನ್ನಾಗಿರ್ಬೇಕು. ಈ ಮೂರು ಚೆನ್ನಾಗಿದ್ರೆ ಸ್ನೇಹಿತರೆ ಅವರು ಆರೋಗ್ಯವಾಗಿ ಇರ್ತಾರೆ ಅನ್ನೋ ಒಂದು ಉದ್ದೇಶ ನಾವು ಇಲ್ಲಿ ತಿಳ್ಕೊಂಡಿದೀವಿ. ಇದನ್ನ ತಿಳ್ಸಕ್ಕೆ ಡಾಕ್ಟರ್ ಆಗ್ಬೇಕಾಗಿಲ್ಲ ಸ್ನೇಹಿತರೆ. ಜನರಲ್ ಆಗಿ ನಾವು ಚರ್ಚೆ ಮಾಡ್ತಾ ಹೋದ್ರೆ ಮನುಷ್ಯನ್ಗೆ ಇವತ್ತು ಏನೇನ್ ಬೇಕು, ಮನುಷ್ಯ ಯಾವ ರೀತಿ, ಒಂದು ಮನುಷ್ಯನ ದೇಹ ಯಾವ ರೀತಿ ರಚನೆ ಆಗಿದೆ, ಆಟಮ್ಸ್, ಸೆಲ್ಸಸ್, ಟಿಶ್ಯೂಸ್, ಆರ್ಗನ್ಸ್ ಅಂದ್ರೆ ಆಟಮ್ಸ್, ಸೆಲ್ಸಸ್, ಟಿಶ್ಯೂಸ್ ಇಂದ ಆರ್ಗನ್ ಅಂತಂದ್ರೆ ಏನು, ನಮ್ಮ ಹೃದಯ, ನಮ್ಮ ಕಿಡ್ನಿ, ನಮ್ಮ ಲಿವರ್, ಈ ಒಂದು ಆರ್ಗನ್ ಇಂದ
ಆರ್ಗನ್ ಸಿಸ್ಟಮ್, ಮನುಷ್ಯನ ದೇಹ ಇವತ್ತು ರಚನೆ ಆಗ್ಬಿಟ್ಟಿದೆ ಸ್ನೇಹಿತರೆ. ಫ್ರೀ ಆಫ್ ಕಾಸ್ಟ್ ಅಲ್ಲಿ, ತಂದೆ ತಾಯಿ ಆಶೀರ್ವಾದದಿಂದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇವತ್ತು ನಾವು ಒಂದು ಬೈಕ್ ತರ್ತೀವಿ, ಕಾರ್ ತರ್ತೀವಿ, ಲಾರಿ ತರ್ತೀವಿ, ನಮ್ಮ ಉಪಯೋಗಕ್ಕೆ ಒಂದು ವೆಹಿಕಲ್ ತರ್ತೀವಿ. ಅದನ್ನ ಸಮಯಕ್ಕೆ ತಕ್ಕನಾಗಿ ನಾವು ಸರ್ವಿಸ್ ಮಾಡಿಸ್ತೀವಿ. 6 ತಿಂಗಳಿಗೆ ಒಂದ್ಸಲ ಗೇರು, ಲಿವರ್, ಕ್ಲಚ್, ಆಯಿಲ್ ಚೇಂಜ್ ಮಾಡಿಸ್ತೀವಿ, ಎಲ್ಲ ಚೇಂಜ್ ಮಾಡ್ತೀವಿ. ಆದ್ರೆ ನಮ್ಮಲ್ಲಿ ಇರುವಂತಹ ಹಾರ್ಟ್, ಲಿವರ್, ಕಿಡ್ನಿ ಇರ್ಬೋದು, ಅದ್ರ ಕಡೆ ಗಮನ ಕೊಡಲ್ಲ ಸ್ನೇಹಿತರೆ. ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ, ಅದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ. ಅದಕ್ಕೆ ಬಂದು ಇವತ್ತು ಸೆಕೆಂಡ್ ಶೋರೂಮ್ ಇಲ್ಲ. ಸೆಕೆಂಡ್ ಶೋರೂಮ್ ಇರುವಂತಹ ವೆಹಿಕಲ್ ಗೆ ನಾವು ಇವತ್ತು ಆದ್ಯತೆ ಕೊಡ್ತೀವಿ. ಆದ್ರೆ ನಮ್ಮ ದೇಹಕ್ಕೆ ಬೇಕಾದಂತಹ ಅಂಗಾಂಗಗಳು ಅದು ಒರಿಜಿನಲ್ ಆಗಿ ಇಟ್ಕೊಳಕ್ಕೆ ನಾವು ಇವತ್ತು ನಾವು ಅದಕ್ಕೆ ಆದ್ಯತೆ ಕೊಡಲ್ಲ ಸ್ನೇಹಿತರೆ. ಅದು ಕೆಟ್ಟೋದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತೀವಿ. ಅದು ಕೆಟ್ಟೋಗೋದ್ ಬೇಡ ಅಂತಂದ್ರೆ ಈ ಟಾಪಿಕ್ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀರು, ಮನುಷ್ಯನಿಗೆ ನೀರು ಎಷ್ಟು ಅವಶ್ಯಕತೆ ಇದೆ, ಅವನ್ ತೂಕದ ಆಧಾರದ ಮೇಲೆ ಇವತ್ತು ನೀರು ಕುಡಿಬೇಕು ಸ್ನೇಹಿತರೆ. ಇಂದಿನ ವಾತಾವರಣದಲ್ಲಿ ಏನಂತಂದ್ರೆ ಈಗ ಒಂದು 50 ವರ್ಷ 70 ವರ್ಷ ಅಂದ್ರೆ ಹಿಂದೆ ನೀರು ಯಾವ ರೀತಿ ಇತ್ತು ಅಂತಂದ್ರೆ, ನಮ್ಗೆ ಕೆರೆಯಿಂದನೇ, ಜರಿಯಿಂದ ಇರ್ಬಹುದು, ಮತ್ತೆ ಒಂದು ಹಳ್ಳ ಕೊಳ್ಳಗಳಿಂದ ಎಲ್ಲ ಸೇರಿಕೆ ಅಂದ್ರೆ ಡೈರೆಕ್ಟ್ ಆಗಿ ನೀರು ಬಿಡ್ತಾ ಇದ್ವಿ. ಈ ಸಿಡಿಲು ಮಿಂಚು ಏನಾದ್ರು ಈ ಮಳೆಗಾಲದಲ್ಲಿ ಸಿಡಿಲು ಬಂದು ಮಿಂಚು ಬಂದು ಅದು ಡೈರೆಕ್ಟ್ ಆಗಿ ನೀರಿಗೆ ಪಾಸ್ ಆಗ್ತಿತ್ತು ಸ್ನೇಹಿತರೆ. ಆ ನೀರ್ ಏನ್ ಮಾಡ್ತಾ ಇತ್ತು, ಆ ಒಂದು ವಿದ್ಯುತ್ ಶಕ್ತಿ ಏನ್ ಬರ್ತಾ ಇತ್ತು ಅದನ್ನ ಹಿಡಿದಿಟ್ಕೊಡ್ತಾ ಇತ್ತು ನೀರು. ಅದನ್ನ ನಾವು ಕುಡಿತಾ ಇದ್ವಿ ಡೈರೆಕ್ಟ್ ಆಗಿ. ಆಗ ಆ ಕರೆಂಟಿನ ಅಂಶ ನಮ್ ಬಾಡಿಗೆ ಸೇರ್ತಾ ಇತ್ತು, ಅದನ್ನು ಕೂಡ ನಮ್ಗೆ ಹೆಲ್ಪ್ ಮಾಡ್ತಾ ಇತ್ತು ಸ್ನೇಹಿತರೆ. ನಾವು ತಿನ್ನ ಆಹಾರದಲ್ಲಿ ಬೆಳಗಿಂದ ಸಂಜೆವರೆಗೂ ನಾವು ಬೆಳಗಿನ ನಾವು ತಿಂತಾ ಇದೀವಿ. ಆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಫ್ಯಾಟ್, ಪ್ರೋಟೀನ್, ವಿಟಮಿನ್, ಮಿನರಲ್ಸ್, ಫೈಬರ್ ಇದೆಲ್ಲ ಸಮ ಪ್ರಮಾಣದಲ್ಲಿ ನಮ್ಮ ಬಾಡಿಗೆ ಸಿಕ್ಕಿದ್ರೆ ಕಾಯಿಲೆನೇ ಬರಲ್ಲ ಅಂತ ಹೇಳಿ ಇವತ್ತು WHO ಇರ್ಬೋದು, ICMR ಅಂತಂದ್ರೆ ಇಂಡಿಯನ್ ಕೌನ್ಸಿಲ್ ಮೆಡಿಕಲ್ ರಿಸರ್ಚ್ ಅಂತ ಹೇಳ್ತೇವೆ. ಅವರು ಇವತ್ತು ಹೇಳ್ತಾ ಇದಾರೆ, ನಾವು ಇವತ್ತು ಮನುಷ್ಯ ಏನು ತಿಂತಾ ಇದ್ದಾನೆ ಅದಕ್ಕೆ 7 key ನ್ಯೂಟ್ರಿಷನ್ ಸಪೋರ್ಟ್ ಮಾಡ್ಬಿಟ್ರೆ ಅವ್ರಿಗೆ ಕಾಯಿಲೆ ಬರಲ್ಲ ಅಂತ ಹೇಳುತ್ತೆ. ಹಾಗಾಗಿ ಸ್ನೇಹಿತರೆ ಇವತ್ತು ಸಿಗ್ತಾ ಇಲ್ಲ, ಅದಕ್ಕೆ ಮನುಷ್ಯನಿಗೆ ಕಾಯಿಲೆ ಬರ್ತಾ ಇದೆ. ಯಾವ ರೀತಿ ಹಿಂದೆ ಯಾವ ರೀತಿ ಇತ್ತು, ಲಿವಿಂಗ್ ಲಾಂಗ್, ಡೈಯಿಂಗ್ ಶಾರ್ಟ್. ನೋಡಿ, ಮನೆಯಲ್ಲೇ ಉಡ್ತಾ ಇದ್ದ ಮನುಷ್ಯ, ಸಾವಯವ ಕೃಷಿಯಿಂದ ಬೆಳೆದಂತ ಆಹಾರನ ಯೂಸ್ ಮಾಡ್ತಾ ಇದ್ದ, ಅದ್ರಲ್ಲಿ ಎಲ್ಲ 7 key ನ್ಯೂಟ್ರಿಷನ್ ಸಿಗ್ತಾ ಇತ್ತು. ಯೋಗ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದ, ಒಗ್ಗಟ್ಟಿನ ಜೀವನ ನಡೆಸ್ತಾ ಇದ್ದ. ಪೀಸ್ ಆಫ್ ಮೈಂಡ್ ಅಂತಂದ್ರೆ ಅವಿಭಕ್ತ ಕುಟುಂಬ ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಿನ ಜೀವನ ನಡೆಸ್ತಾ ಇದ್ರು. ಕಾಯಿಲೆ ಬಂದ್ರೆ 3 ರಿಂದ 6 ತಿಂಗಳಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇತ್ತು. 100 ವರ್ಷ ಅವ್ರ ಆರೋಗ್ಯ ಬದುಕ್ತಾ ಇದ್ರು. ಕಾಯಿಲೆ ಬಂದ್ರೆ 3 ರಿಂದ 6 ತಿಂಗಳು ಅಂದ್ರೆ ನನಗೆ ಇವತ್ತು ಸಾವು ಬರ್ತಾ ಇದೆ ಅಂತ ಹೇಳಿ ಅವರು ಬೇರೆ ಕಡೆ ಕಳಿಸಿ ತುಳಸಿ ನೀರ್ನ ಬಿಡ್ಸಕ್ಕೆ ಬಿಡ್ಬೇಕು ಅಂತ ಹೇಳಿ ಅಲ್ಲಿಂದ ಅಂದ್ರೆ ಕರ್ಸೋರು ಕಣ್ಣಲ್ಲಿ ಜೀವ ಬಿಡ್ತಾ ಇದ್ರು. ಇವತ್ತಿನ ಒಂದು ವಾತಾವರಣ ಹೇಗಿದೆ ಅಂತಂದ್ರೆ ಲಿವಿಂಗ್ ಶಾರ್ಟ್, ಡೈಯಿಂಗ್ ಸೂನ್. ನೋಡಿ, ಅಂದ್ರೆ ಮನುಷ್ಯ ಇವತ್ತು ಹುಟ್ಟೋದು ಹಾಸ್ಪಿಟಲ್ ಅಲ್ಲೇ, ಸಾಯೋದು ಹಾಸ್ಪಿಟಲ್ ನಿಂದ. ಮಧ್ಯದಲ್ಲಿ ಆಹಾರ ಯಾವ ತರ ಚೇಂಜ್ ಆಗಿದೆ, ಆಹಾರ ಕೆಮಿಕಲ್ ಆಗಿದೆ. ಕೆಮಿಕಲ್ ಇಂದ ರೋಗ ಬರುತ್ತೆ ಅಂದ್ರೆ ನಮ್ಮ ಆಹಾರ ಪದ್ಧತಿಯಿಂದ ರೋಗ ಬರುತ್ತೆ. ರೋಗ ಬಂದ್ಮೇಲೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಕೂಡ ಇವತ್ತು ಕೆಮಿಕಲ್ ಅನ್ನೇ ನಮ್ಗೆ ಇಂಜೆಕ್ಟ್ ಮಾಡ್ತಾರೆ. ಅಂದ್ರೆ ಆ ಮಾತ್ರೆ ಇರ್ಬೋದು, ಇಂಜೆಕ್ಷನ್ ಇರ್ಬೋದು, ಅದನ್ನ ತಿಂದು ಮಾತ್ರೆ ಮುದ್ದೆಯಾಗಿ ಮನುಷ್ಯ ಆಸ್ಪತ್ರೆಯಲ್ಲೇ ಸಾಯ್ತಾನೆ. ಯಾವ ರೀತಿ ಯಾತ್ರೆ ಹೋಗ್ತಾರೆ ಹೇಳಕ್ಕಾಗಲ್ಲ ಸ್ನೇಹಿತರೆ. ಹಾಗಾಗಿ ಆದ್ರೆ ಬುದ್ಧಿವಂತರು ಇರ್ತಾರೆ, ಹಿಂದೆ ಕಾಯಿಲೆಗಳೇ ಇರ್ಲಿಲ್ವಾ, 7 key ನ್ಯೂಟ್ರಿಷನ್ ಬಾಡಿ ಸಿಗ್ತಾ ಇತ್ತು, ಆದ್ರೆ ಕಾಯಿಲೆಗಳು ಬರ್ತಾ ಇರ್ಲಿಲ್ಲ ಅಂದ್ರೆ ಕಾಯಿಲೆಗಳು ಇರ್ಲಿಲ್ವಾ ಅಂತ ಹೇಳ್ತಾರೆ. ಕಾಯಿಲೆಗಳು ಬರ್ತಾ ಇತ್ತು. ಯಾವ್ದ್ರಿಂದ ಬರ್ತಾ ಇತ್ತು? ಇಲಿ ಮತ್ತೆ ಸೊಳ್ಳೆ, ಹೆಗಣಗಳಿಂದ ಕಾಯಿಲೆಗಳು ಬರ್ತಾ ಇತ್ತು. ಯಾವ ರೀತಿ ಕಾಯಿಲೆ ಬರ್ತಾ ಇತ್ತು? ಮಲೇರಿಯಾ, ಡಿಪ್ಟೇರಿಯಾ, ಪ್ಲೇಗ್, ಚಿಕನ್ ಪಾಕ್ಸ್, ಕಾಲರಾ ಇವೆಲ್ಲ ಬರ್ತಾ ಇತ್ತು. ಆದ್ರೆ ಯಾವ್ದ್ರಿಂದ ಬರ್ತಾ ಇತ್ತು? ಇಲಿ, ಸೊಳ್ಳೆಯಿಂದ. ಇವತ್ತು ಇಲಿ ಜಾಸ್ತಿ ಆಗಿಲ್ವಾ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ? ನಾವ್ ಅರ್ಥ ಮಾಡ್ಬೇಕು. ನಾವು ಇವತ್ತು ಇಲಿ ಜಾಸ್ತಿನೇ ಆಗಿದೆ, ಸೊಳ್ಳೆನೂ ಜಾಸ್ತಿ ಆಗಿದೆ, ಆದ್ರೆ ಈ ಕಾಯಿಲೆಗಳಿಲ್ಲ. ಇದಕ್ಕೆಲ್ಲ ವ್ಯಾಕ್ಸಿನೇಷನ್ ಕಂಡಿಡಿದಿದ್ದಾರೆ. ಬಂದ್ರೆ ನೆಂಟರು ಬಂದಂಗೆ ಅದು ವಾಪಸ್ ಹೋಗ್ಬಿಡುತ್ತೆ. 3 ರಿಂದ 4 ದಿವಸ, ಮ್ಯಾಕ್ಸಿಮಮ್ 1 ವಾರಕ್ಕೆ ಇದನ್ನು ಹುಷಾರ್ ಮಾಡ್ಕೊಬಹುದು. ಆದ್ರೆ ಇವತ್ತಿನ ಫುಡ್ ಸ್ಟೈಲ್, ನಮ್ಮ ವರ್ಕ್ ಸ್ಟೈಲ್, ನಮ್ಮ ಲೈಫ್ ಸ್ಟೈಲ್ ಇಂದ ಏನೇನ್ ಕಾಯಿಲೆಗಳು ಬರ್ತಾ ಇದೆ ಅಂದ್ರೆ ಅಸ್ತಮಾ, ಡಯಾಬಿಟಿಸ್, ಸ್ಟ್ರೋಕ್, ಹೈಪರ್ ಟೆನ್ಷನ್, ಕ್ಯಾನ್ಸರ್, ಇವತ್ತು ಕಾರ್ಡಿಯೋ ಡಿಸಾರ್ಡರ್ ಇರ್ಬೋದು, ಒಬೆಸಿಟಿ, ಇದೆಲ್ಲದೂ ಕೂಡ ನಮ್ಮ ಒಂದು ವರ್ಕ್ ಸ್ಟೈಲು, ನಮ್ಮ ಲೈಫ್ ಸ್ಟೈಲು, ನಮ್ಮ ಫುಡ್ ಸ್ಟೈಲ್ ಇಂದ ಬರ್ತಾ ಇರೋದಂತ. ಒಂದ್ಸಲ ಮನುಷ್ಯನ ಜೀವನ ಮನುಷ್ಯನಿಗೆ ಅಟ್ಯಾಕ್ ಆದ್ರೆ ಅವರಿಗೆ ಸಾಯೋವರೆಗೂ ಆ ಜೊತೆಲೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಒಂದು ಫುಡ್ ಸ್ಟೈಲ್ ನೋಡಿ ಎಲ್ಲಿ ತಪ್ಪು ನಡೆದಿದೆ. ಗಾಡ್ ಮೇಡ್ ಆಹಾರ, ಮ್ಯಾನ್ ಮೇಡ್ ಆಹಾರ ಇವತ್ತಿನ ಜನರೇಷನ್ ಗೊತ್ತೇ ಇಲ್ಲ ಸ್ನೇಹಿತರೆ. ಏನು ಒಂದು ಎಳನೀರು ಕುಡೀರಿ ಅಂತ ಹೇಳ್ತೀವಿ, ಎಳನೀರು ಬದಲಾಗಿ ಪೆಪ್ಸಿ ಕುಡಿತಾರೆ, ಮ್ಯಾಂಗೋ ಜ್ಯೂಸ್ ಕುಡಿತಾರೆ, ವರ್ಷೆಲ್ಲ ಮ್ಯಾಂಗೋ ಜ್ಯೂಸ್ ಅಂತ ಹೇಳ್ತಾರೆ. ಗಾಡ್ ಮೇಡ್ ಆಹಾರ ಅಂದ್ರೆ ದೇವ್ರು ಕೊಟ್ಟಿರೋ ಆಹಾರ, ಮನುಷ್ಯ ಮಾಡಿರೋ ಆಹಾರ. ಬನ್ನನ್ನ ಎಲ್ಲ ಬೆಳೆಯಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೆ ಯಾವ್ದು ಜಮೀನಿಲ್ಲ, ಯಾವ್ದು ಭೂಮಿಯಿಂದ ಬೆಳೆಯಲ್ಲ. ಬನ್ನನ್ನ, ಬ್ರೆಡ್ ನ ಎಲ್ಲ ಬೆಳೆಯಲ್ಲ, ಮಾನವ ತಯಾರು ಮಾಡ್ತಾನೆ. ಅದರಿಂದ ನಾವು ತಿಂತೀವಿ. ಆ ಬನ್ನು ಇಷ್ಟು ದಪ್ಪ ಇದ್ರೆ ಅಂದ್ರೆ ಈಸ್ಟ್ ಆಗ್ತಾರೆ. ಇಷ್ಟು
ಸ್ವಲ್ಪ ಹಂಗೆ ಬೆಂಕಿಗೆ ಇಟ್ಟಿದ್ರೆ ಅದು ಶಾಖಕ್ಕೆ ಇಷ್ಟು ದಪ್ಪ ಆಗಿರುತ್ತೆ ಸ್ನೇಹಿತರೆ. ಮನುಷ್ಯನ ದೇಹನೂ ಇದೇ ತರನೇ ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಈ ತರ ದಪ್ಪ ಆಗ್ತಾ ಇರೋಂಥದ್ದು. ನೆಕ್ಸ್ಟ್ ಬಂದ್ರೆ ನೋಡಿ, ಇಲ್ಲಿ ಕುಕಿಂಗ್ ಮೆಥಡ್ ಚೇಂಜ್ ಆಗಿದೆ, ಈಟಿಂಗ್ ಮೆಥಡ್ ಚೇಂಜ್ ಆಗಿದೆ. ಇವತ್ತು ಕೂರಕ್ಕಾಗಲ್ಲ ಅಂದ್ರೆ ಹಿಂದೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು, ಇವತ್ತು ಯಾರು ಕುತ್ಕೊಂಡು ಊಟ ಮಾಡಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಡೈನಿಂಗ್ ಟೇಬಲ್ ತಂದಿರ್ತಾರೆ. ಹಾಗಾಗಿ ಇವತ್ತು ಈಟಿಂಗ್ ಮೆಥಡ್ ಚೇಂಜ್ ಆಗಿದೆ, ಫುಡ್ ಸ್ಟೈಲ್ ಚೇಂಜ್ ಆಗಿದೆ. ಇದೆಲ್ಲ ನಾವು ಅನಲೈಸ್ ಮಾಡ್ಬೋದು ಸ್ನೇಹಿತರೆ. ಲ್ಯಾಕ್ ಆಫ್ ನ್ಯೂಟ್ರಿಷನ್ ನೋಡಿ, ಹಣ್ಣು ತರಕಾರಿಗೆ ಇವತ್ತು ಫೋರ್ಸಬಲ್ ಇಂಜೆಕ್ಟ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಕುಕಿಂಗ್ ಮೆಥಡ್ ಚೇಂಜ್ ಆಗಿದೆ, ಸ್ಟೋರೇಜ್ ಮೆಥಡ್ ಚೇಂಜ್ ಆಗಿದೆ. ಹಿಂದೆ ಹಳ್ಳಿಲಿ ವಾಡೆ ಅಂತ ಮಾಡ್ತಿದ್ರು, ರಾಗಿ ಭತ್ತನ ಅವರು ಒಂದು ಸೊಪ್ಪನ್ನ ಹಾಕಿ, ಅಂದ್ರೆ ಅದು ಒಂದು ಆಯುರ್ವೇದಿಕ್ ಆ ತರ ಒಂದು ಸೊಪ್ಪನ್ನ ನಾವು ನೋಡಿದೀವಿ ಸ್ನೇಹಿತರೆ. ನಾವು ಹಳ್ಳಿಲಿ ಬೆಳೆದವರು ಅದನ್ನ ಮಿಕ್ಸ್ ಮಾಡಿ ಇಡ್ತಾ ಇದ್ರು, ವರ್ಷ ಎಲ್ಲ ಕೆಡ್ತಿರ್ಲಿಲ್ಲ ಸ್ನೇಹಿತರೆ. ಅಷ್ಟು ಆ ತರ ಸ್ಟೋರೇಜ್ ಮಾಡ್ತಾ ಇದ್ರು. ಇವತ್ತು ಸ್ಟೋರೇಜ್ ಅಂತಂದ್ರೆ ಅದರಿಂದಲೂ ಕೂಡ ಕಾಯಿಲೆ ಬರುತ್ತೆ. ನೆಕ್ಸ್ಟ್ ಬಂದ್ರೆ ಇವತ್ತು ನೋಡಿ, ಕಾಸ್ಮೆಟಿಕ್ ಐಟಮ್ಸ್ ನ ಅಂದ್ರೆ ಕಾಸ್ಮೆಟಿಕ್ ಐಟಮ್ಸ್ ಗೆ ಬಳಸಂತ ಇಂಜೆಕ್ಟ್ ಮಾಡ್ತಾ ಇದಾರೆ. ಯಾವ್ದಕ್ಕೆ? ಫಾಸ್ಟ್ ಫುಡ್ಗೆ. ಇರುವೆ ತಿನ್ನುತ್ತೆ, ಅಂದ್ರೆ ಇರುವೆ ತಿಂದ್ರೆ ಆ ಕ್ಷಣದಲ್ಲೇ ಸತ್ತೋಗುತ್ತೆ. ಇರುವೆನ ತಿನ್ನಲ್ಲ, ಮನುಷ್ಯ ತಿಂತಾ ಇದ್ದಾನೆ ಸ್ನೇಹಿತರೆ. ಐಸ್ಕ್ರೀಮ್ ಕೂಡ. ನೆಕ್ಸ್ಟ್ ಬಂದ್ರೆ ಇವತ್ತು ವಾಟರ್ ಪೊಲ್ಯೂಷನ್ ಆಗಿದೆ, ಏರ್ ಪೊಲ್ಯೂಷನ್ ಆಗಿದೆ, ಮೊಬೈಲ್ ರೇಡಿಯೇಷನ್ ಇಂದ ಪ್ರಾಬ್ಲಮ್ ಇದೆ. ಇದೆಲ್ಲರೂ ಗೊತ್ತು, ಇದ್ರ ಮಧ್ಯದೆಲ್ಲ ಜೀವನ ಮಾಡ್ಬೇಕಾಗಿದೆ. ಅದರಿಂದ ಎಲ್ಲರಿಗೂ ಒಂದೇ ಕಾಯಿಲೆ ಬರ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಯಾರಿಗೆ ಆರ್ಗನ್ಸ್, ನಾವು ಮೊದಲೇ ಹೇಳಿದೆ, ಆಟಮ್ಸ್, ಸೆಲ್ಸಸ್, ಟಿಶ್ಯೂಸ್ ಇಂದ ಆರ್ಗನ್ಸ್. ಯಾರಿಗೆ ಆ ಆರ್ಗನ್ ವೀಕ್ ಆಗುತ್ತೆ, ನಮ್ಮ ಫುಡ್ ಸ್ಟೈಲ್ ಮತ್ತೆ ಲೈಫ್ ಸ್ಟೈಲ್ ಇಂದ ಯಾರಿಗೆ ಆ ಆರ್ಗನ್ ವೀಕ್ ಆಗುತ್ತೆ ಅವರಿಗೆ ಅಂದ್ರೆ ವಿಷಯನ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಒಂದೊಂದು ಅಂದ್ರೆ ಹಾರ್ಟ್ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸೆಲ್ಸಸ್ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅದರಿಂದ ಒಬ್ಬರಿಗೆ ಕಾರ್ಡಿಯೋ ಡಿಸಾರ್ಡರ್ ಬರ್ಬೋದು, ಡಯಾಬಿಟಿಸ್ ಬರ್ಬೋದು, ಒಬೆಸಿಟಿ ಬರ್ಬೋದು, ಹೈಪರ್ ಟೆನ್ಷನ್, ಇದೆಲ್ಲ ಅಂದ್ರೆ ಕಿಡ್ನಿ ಕಲ್ಲು ಅಂತ ಹೇಳ್ತಾರೆ. ಕಲ್ಲನ್ನೇ ತಿಂದಿರಲ್ಲ, ನಾವು ಕುಡ್ದಿರೋ ನೀರನ್ನ ಇವತ್ತು ಕಲ್ಲಾಗಿ ಫಾರ್ಮಟ್ ಆಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಲಿವರ್ ಇನ್ಫೆಕ್ಷನ್ ಆಗ್ಬೋದು, ಹೆಣ್ಮಕ್ಳಿಗೆ ಗೈನಿಕಲ್ ಇಶ್ಯೂಸ್ ಆಗ್ಬೋದು. ಇದೆಲ್ಲ ನಮ್ಮ ಒಂದು ಎಲ್ರಿಗೂ ಒಂದೇ ಕಾಯಿಲೆ ಬರ್ಬೇಕು ಅಂತ ಏನಿಲ್ಲ. ಆ ಆರ್ಗನ್ ಯಾರಿಗೆ ವೀಕ್ ಆಗುತ್ತೆ ಅವರಿಗೆ ಇಂಥ ಕಾಯಿಲೆಗಳು ಬರ್ಬೋದು ಸ್ನೇಹಿತರೆ. ಅದರಿಂದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವತ್ತು ಒಂದು ಮುನ್ನೆಚ್ಚರಿಕೆ ಅಲಾರಾಮ್ ಕೊಡ್ತಾ ಇದ್ದಾರೆ. ಇಂಡಿಯಾ ಇಸ್ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳಿ, ಇಂಡಿಯಾ ಇಸ್ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳಿ. 67% ಇವತ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ಇಂದ ಜನ ಸಾಯ್ತಾ ಇದ್ದಾರೆ. 85% ಇವತ್ತು ಡೈಜೆಸ್ಟಿವ್ ಸಿಸ್ಟಮ್ ಅಂತಂದ್ರೆ ತಿಂದ ಆಹಾರ ಜೀರ್ಣ ಆಗಕ್ಕೂ ಇವತ್ತು ಒಂದು ಮಾತ್ರೆ ಕುಡಿಬೇಕು. ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳಿ ಒಂದ್ ಮಾತ್ರೆ ತಿಂದು ಮಲಗ್ತಾರೆ ಸ್ನೇಹಿತರೆ. ಹಾಗಾಗಿ ಎವ್ರಿ 6 ಅಂತಂದ್ರೆ 100 ಜನದಲ್ಲಿ 6 ಜನಕ್ಕೆ ಇವತ್ತು ಬ್ರೈನ್ ಡಿಸಾರ್ಡರ್ ಆಗ್ತಾ ಇದೆ ಅಂತೆ. ಇದೆಲ್ಲದೂ ನಾವ್ ಹೇಳ್ತಾ ಇಲ್ಲ, ನಮ್ಮ ಸಂಸ್ಥೆನೂ ಕೂಡ ಹೇಳ್ತಾ ಇಲ್ಲ, ಇವತ್ತು ವರ್ಲ್ಡ್ ಹೆಲ್ತ್ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇರೋದು ಸ್ನೇಹಿತರೆ. ಅದಕ್ಕೋಸ್ಕರ ನಾವು ತುಂಬಾ ಚೆನ್ನಾಗಿರ್ಬೇಕು, ಮುಂದೆ ಕಾಯಿಲೆಗಳೇ ಬರಬಾರ್ದು, ಹ್ಯಾಪಿಯಾಗಿರ್ಬೇಕು. ಇದೆಲ್ಲದಕ್ಕೂ ಆಪ್ಟಿಮಲ್ ಅಂದ್ರೆ ನಾವು ಏನಾದ್ರು ಒಂದು ಬದಲಾವಣೆ ಮಾಡ್ಬೇಕು ಅಂತಂದ್ರೆ ಬದಲಾವಣೆ ಜಗದ ನಿಯಮ ಸ್ನೇಹಿತರೆ. ಹಾಗಾಗಿ ನಾವು ಕೊರೋನಾ ಟೈಮಲ್ಲಿ ನೋಡಿದ್ವಿ, ಅವತ್ತು ಆಯುರ್ವೇದ ಎಷ್ಟೋ ಜನ ಆಯುರ್ವೇದನ ಬೇಡ ಅಂತ ಇದ್ದರು, ಕೊರೋನಾ ಟೈಮಲ್ಲಿ ಆಯುರ್ವೇದಕ್ಕೆ ಕನ್ವರ್ಟ್ ಆಗಿದ್ರು ಸ್ನೇಹಿತರೆ. ಹಾಗಾಗಿ 5000 ವರ್ಷ ಇತಿಹಾಸ ಇರಂತಹ ಋಷಿಮುನಿಗಳ ಕಾಲ ಪದ್ಧತಿದು ಆ 4 ವೇದಗಳಲ್ಲಿ 5ನೇ ವೇದ ಅಂತಂದ್ರೆ ಆಯುರ್ವೇದ. ಆ ಆಯುರ್ವೇದನ ನಾವು ಇವತ್ತು ನಮ್ಮ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಮುಖಾಂತರ ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚಿಕ್ಕಮಗಳೂರಲ್ಲಿ ಹೆಡ್ ಆಫೀಸ್ ಮಾಡ್ಕೊಂಡು ನಾವು ಜನಗಳಿಗೆ ಇವತ್ತು ಪ್ರಚಾರ ಮಾಡ್ತಾ ಇದೀವಿ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಆನರಬಲ್ MD ಸರ್ ಡಾಕ್ಟರ್ ರಫ್ಸರ್ ಹಿಂದೂಸ್ತಾನಿ ಸರ್ನ ನಾನು ಇಲ್ಲಿ ಪರಿಚಯ ಮಾಡಕ್ ಇಷ್ಟಪಡ್ತೀನಿ. 25 ವರ್ಷ ಅಂತಂದ್ರೆ ಇವತ್ತು ಯಥೇಚ್ಛವಾಗಿ ಅಂತ 30 ವರ್ಷ ಇವತ್ತು ಕಾಲಿಡ್ತಾ ಇದ್ದಾರೆ ಈ ಡೈರೆಕ್ಷನ್ ಮಾರ್ಕೆಟಿಂಗ್ ಅಲ್ಲಿ. ಅವ್ರ ಅನುಭವ ಅಪಾರವಾಗಿದೆ. ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರೆ. ಈ ಒಂದು ಜನಗಳಿಗೆ ಆರೋಗ್ಯ ಮತ್ತೆ ಅನಾರೋಗ್ಯದಿಂದ ಆರೋಗ್ಯದ ಕಡೆ ಬರ್ಲಿ ಅಂತ ಹೇಳಿ ಈ ಕಾನ್ಸೆಪ್ಟ್ ನ ತಂದು ಇವತ್ತು ಸುದೀರ್ಘವಾಗಿ ಆಲೋಚನೆ ಮಾಡಿ ಒಂದು ಕಾನ್ಸೆಪ್ಟ್ ನ ತಂದಿದ್ರು. ಅದಕ್ಕೆ ಲೀಗಲ್ ಡಾಕ್ಯುಮೆಂಟ್ ಬೇಕಾಗುತ್ತೆ. ಯಾವ್ದೇ ಒಂದು ವ್ಯವಹಾರ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮ ಸಂಸ್ಥೆಯ ಲೀಗಲ್ ಡಾಕ್ಯುಮೆಂಟ್ ನಾನು ಶೋ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಕಂಪನಿಗೆ ಸಿಕ್ಕಿರುವಂತಹ ಅವಾರ್ಡ್ ರಿವಾರ್ಡ್ಸ್ ಇರ್ಬೋದು, ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ರೆ ಪ್ರತಿಯೊಂದನ್ನು ನಾವು ಚೆಕ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ನಮ್ಮ ಪ್ರಾಡಕ್ಟ್ ಗೆ ಲೀಗಲ್ ಡಾಕ್ಯುಮೆಂಟ್ ಅಂತಂದ್ರೆ ಸರ್ಟಿಫಿಕೇಟ್, ಇದರಲ್ಲಿ ಕೋಶಿಯಾರ್ ಇರ್ಬೋದು, ಬೇರೆ ಬೇರೆ ಅಂದ್ರೆ 18 ಸರ್ಟಿಫಿಕೇಟ್ ನ ಒಳಗೊಂಡಂತಹ ನಮ್ಮ ಪ್ರಾಡಕ್ಟ್ ನ ನಾನು ಇಲ್ಲಿ ಮುಂದೆ ತಿಳಿಸಕ್ ಇಷ್ಟಪಡ್ತೀನಿ. ಅದರಲ್ಲಿ ಮೇಜರ್ ಆಗಿ ಆಯುಷ್ ಇಂದ ಸರ್ಟಿಫೈ ಆಗಿರೋಂಥ ಪ್ರಾಡಕ್ಟ್ ನೋಡಿ. ನಾನು ತಿಳ್ಕೊಂಡಿರೋ ಮಟ್ಟಿಗೆ ಏನಂತಂದ್ರೆ ಉತ್ತರ ಭಾರತದಲ್ಲಿ ಒಂದು ಸಂಸ್ಥೆ ಇದೆ, ಅದು ಆಯುಷ್ ಇಂದ ಸರ್ಟಿಫೈ ಆಗಿದೆ. ಅದೇ ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಮತ್ತೆ ಕೇರಳ ಇರ್ಬೋದು, ಇಲ್ಲಿ ಗೋವಾ ಇರ್ಬೋದು, ಆಂಧ್ರ ಇರ್ಬೋದು, ಈ ತುಂಬಾ ಸಂಸ್ಥೆಗಳಿದೆ ಈ ತರದ್ದು. ಅದರಲ್ಲಿ ನಮ್ಮ ಒಂದು ಪ್ರಾಡಕ್ಟ್ ಗೆ ಆಯುಷ್ ಅಂತಂದ್ರೆ ಎಷ್ಟೋ ಕಂಪನಿಗಳು
ಏಕೈಕ ಕಂಪನಿ ಅಂತಂದ್ರೆ ಕರ್ನಾಟಕದ ಕಂಪನಿ ಅಂತಂದ್ರೆ ನಮ್ಮ ಒಂದು ವಿ ಸ್ಟಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ ಈ 5 ಸಂಸ್ಥೆ ಅಂತಂದ್ರೆ 5 ಸಂಸ್ಥೆ ಸೀನಿಯರ್ಸ್ ಇವತ್ತು ನಮ್ಗೆ ಸ್ಟ್ಯಾಂಡರ್ಡ್ ಯು ಕ್ಯಾನ್ ಅಂದ್ರೆ ಕ್ವಾಲಿಟಿ ಯು ಕ್ಯಾನ್ ಟ್ರೂತ್ ನೋಡಿ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ನ ಇವತ್ತು ಕೊಟ್ಟಿದ್ದಾರೆ. ಅದರಲ್ಲಿ ಈ ತರ 3 ತರದ್ದು ಇರುತ್ತೆ ಸ್ನೇಹಿತರೆ. ನಾನು ಫಾಸ್ಟ್ ಹೋಗ್ತೀನಿ. ಈ ಆಯುಷ್ ಸರ್ಟಿಫಿಕೇಟ್ ಬಗ್ಗೆ ನಾನು ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನಗಳಿಗೆ ಈ ಆಯುಷ್ ಸರ್ಟಿಫಿಕೇಟ್ ಬಗ್ಗೆ ಗೊತ್ತಿರಲ್ಲ ಸ್ನೇಹಿತರೆ. ನೋಡಿ ಏನಂತಂದ್ರೆ 25% ಆಯುರ್ವೇದ, 75% ಕೆಮಿಕಲ್ ಇರುತ್ತೆ ಒಂದ್ ಪ್ರಾಡಕ್ಟ್ ಅಲ್ಲಿ. ಅಲ್ಲಿ ಗ್ರೀನ್ ಬೆಲ್ಟ್ ಇದ್ರೆ ರೆಡ್ ರಿಂಗ್ ಇರುತ್ತೆ ಸ್ನೇಹಿತರೆ, ನೀವು ಗಮನಿಸಬೇಕಾದ್ರೆ. ನೆಕ್ಸ್ಟ್ ಬಂದ್ರೆ 25% 50% ಆಯುರ್ವೇದ, 50% ಕೆಮಿಕಲ್ ಇರುತ್ತೆ. ಅಲ್ಲಿ ಎಲ್ಲೋ ರಿಂಗ್ ಇದ್ರೆ ಗ್ರೀನ್ ಬೆಲ್ಟ್ ಇರುತ್ತೆ ಸ್ನೇಹಿತರೆ. ಇವತ್ತು ನಮ್ಮ ಒಂದು ಆಯುಷ್ ಇಂದ ಅಂದ್ರೆ ನಮ್ಮ ಒಂದು ಸರ್ಟಿಫಿಕೇಟ್ ಆಯುಷ್ ಸರ್ಟಿಫಿಕೇಟ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಒರಿಜಿನಲ್ ಗ್ರೀನ್ ಸರ್ಟಿಫಿಕೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರಲ್ಲಿ ಕೆಮಿಕಲ್ ಇರಲ್ಲ, ಪ್ರಿಸರ್ವೇಟಿವ್ ಕೂಡ ಇರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಆ ಒಂದು ಪ್ರಾಡಕ್ಟ್ ಎಷ್ಟು ಪ್ರಮಾಣದಲ್ಲಿ ಪ್ರಿಸರ್ವೇಟಿವ್ ಇರಬೇಕು ಆ ಒಂದು ಪ್ರಿಸರ್ವೇಟಿವ್ ನ ಇಲ್ಲಿ ಇಂಜೆಕ್ಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಆಯುಷ್ ಇಂದ ಸರ್ಟಿಫೈ ಆಗಿರೋ ಪ್ರಾಡಕ್ಟ್ ನೀವು ಯಾವುದೇ ಒಂದು ವಿಚಾರದಲ್ಲಿ ಇರ್ಬೋದು ಧೈರ್ಯವಾಗಿ ಇವತ್ತು ಜನಗಳಿಗೆ ನಾವು ಕೊಡಬಹುದು ಸ್ನೇಹಿತರೆ. ಹಾರ್ಲಿಕ್ಸ್ ಬೂಸ್ಟ್ ನಾವು ಕೇಳಿ ಕುಡಿತೀವಿ, ಅದೇನ್ ಡಾಕ್ಟರ್ ಸಜೆಷನ್ ಮಾಡಿರಲ್ಲ. ಅದೇ ರೀತಿ ಅದಕ್ಕಿಂತ ಹೈಜೆನಿಕ್ ಪ್ರಾಡಕ್ಟ್ ನ ನಾವಿಲ್ಲಿ ಸಜೆಷನ್ ಮಾಡ್ತಾ ಇದೀವಿ. ಅಂದ್ರೆ ವರ್ಲ್ಡ್ ಅಲ್ಲಿ ಅಂದ್ರೆ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ನ ನಾನು ಇಲ್ಲಿ ತಿಳ್ಸಕ್ ಇಷ್ಟಪಡ್ತೀನಿ. ಮೊದಲಿಗೆ ಒಂದು ಸಂಸ್ಥೆಯಲ್ಲಿ ಇಮ್ಯುನಿಟಿ ಕಾಪ್ ಅಂತಂದ್ರೆ ಪ್ರಾಡಕ್ಟ್ ಗೆ ರಾಜ ಅಂತ ಹೇಳ್ಬೋದು. ನಾವು ಈ ಪ್ರಾಡಕ್ಟ್ ನ ಕೊರೋನಾ ಬರೋಕ್ಕಿಂತ ಮುಂಚೆ ನಾವು ಯೂಸ್ ಮಾಡಿದ್ವಿ ಸ್ನೇಹಿತರೆ. ಎಷ್ಟೋ ಜನಗಳಿಗೆ 1 ಲಕ್ಷ ಜನ ಹೆಚ್ಚಾಗಿ ನಾವು ಆ ಟೈಮಲ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ. ಈ ಒಂದು ಲಾಕ್ ಡೌನ್ ಆದ್ರೂ ನಾವು ಸಿಟಿಲೆಲ್ಲ ತಿರ್ಗಾಡಿದೀವಿ. ಪೊಲೀಸ್ನ ರೆಡ್ ಹಾಕಿದ್ರು ಕೂಡ ಅವ್ರಿಗೂ ಒಂದು ಪಂಚಾಯತ್ ತುಳಸಿ ಕೊಟ್ಟು ಜಾಗ ಬಿಟ್ಟು ಹೋಗಿದೀವಿ. ಅಂದ್ರೆ ಅಷ್ಟೆಲ್ಲ ನಾವು ಅವತ್ತು ಸಾಹಸ ಮಾಡಿದೀವಿ. ಆ ಒಂದು ಪಂಚಾಯತ್ ತುಳಸಿ ಎಷ್ಟು ಕೆಲಸ ಮಾಡ್ತಿತ್ತು, ಪೇಸ್ಟ್ ಅಂತ ಕೆಲಸ ಮಾಡ್ತಿತ್ತು ಅಂತಂದ್ರೆ ನಾಳೆ ಬಂದ್ರೆ ಒಂದು ಪಂಚಾಯತ್ ತುಳಸಿ ತಗೊಂಬಂದ್ರಿ ಅಂತ ಹೇಳಿ ಪೊಲೀಸ್ನವ್ರಿಗೆ ಕೇಳ್ತಿದ್ರು. ಅಷ್ಟು ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ ನ ನಾನು ಇಲ್ಲಿ ಫಸ್ಟ್ ಇಮ್ಯುನಿಟಿ ಕಾಪ್ ನ ನಾನು ಇಲ್ಲಿ ನಾನು ನಿಮ್ಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಒಂದು ಜೀರ್ಣಾಂಗ ವ್ಯವಸ್ಥೆ ಕಮ್ಮಿ ಆಗಿರುತ್ತೆ ಮತ್ತೆ ವೈರಸ್ ಅಟ್ಯಾಕ್ ಆಗುತ್ತೆ ತಡೆಗಟ್ಟುತ್ತೆ. ಇದನ್ನ ವರ್ಷಕ್ಕೆ 2 ಬಾಟ್ಲು ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಈ ಒಂದು BP ಬರಲ್ಲ, ಶುಗರ್ ಬರಲ್ಲ, ಜಾಯಿಂಟ್ ಪೇನ್ ಬರಲ್ಲ, ಥೈರಾಯ್ಡ್ ಬರಲ್ಲ, ಜೀರ್ಣಾಂಗ ವ್ಯವಸ್ಥೆ ಹೆಚ್ಚಾಗುತ್ತೆ, ಮೆದುಳು ಚುರುಕಾಗುತ್ತೆ. ನೆಕ್ಸ್ಟ್ ಬಂದ್ರೆ ಹೃದಯ ರೋಗ ಬರುತ್ತೆ, ತಡೆಗಟ್ಟುತ್ತೆ, ರಕ್ತನ ಫಿಲ್ಟರ್ ಮಾಡುತ್ತೆ, ಲಿವರ್ನ ಶುದ್ಧ ಮಾಡುತ್ತೆ. ಇಮ್ಯುನಿಟಿ ಪವರ್ ಇದ್ದವ್ರು ಬದುಕಿದ್ರು, ಇಮ್ಯುನಿಟಿ ಪವರ್ ಇಲ್ಲದೆ ಇದ್ದವರು ಸತ್ತೋದ್ರು ಅಂತ ಹೇಳಿ ಕೊರೋನಾ ಟೈಮಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದೀವಿ. ಈ ಇಮ್ಯುನಿಟಿ ಕಾಪನ್ನ ವರ್ಷಕ್ಕೆ 2 ಬಾಟ್ಲು ಚೆನ್ನಾಗಿದ್ದ ವ್ಯಕ್ತಿ ನಾನು ತುಂಬಾ ಚೆನ್ನಾಗಿದ್ದೀನಿ, ನನ್ಗೇನು ಕಾಯಿಲೆ ಇಲ್ಲ, ಬಂದ್ಮೇಲೆ ನೋಡ್ಕೊತೀನಿ ಅಂತಾರಲ್ಲ, ಈಗ ಚೆನ್ನಾಗಿದೆಯಪ್ಪ ಮುಂದೆ ಬರಲ್ಲ ಅಂತಾನೆ ಏನ್ ಗ್ಯಾರಂಟಿ? ಅದಕ್ಕೋಸ್ಕರ 6 ತಿಂಗಳಿಗೆ 1 ಬಾಟ್ಲು ಇಮ್ಯುನಿಟಿ ಕಾಪ್ ಕುಡಿ ಅಂತ ನಾವು ಸಜೆಷನ್ ಮಾಡ್ಬೋದು. ಹಾಗಾಗಿ ಈ ಒಂದು ಪ್ರಾಡಕ್ಟ್ ಅಲ್ಲಿ ಏನೇನು ಇಂಗ್ರೀಡಿಯೆಂಟ್ ಹಾಕಿರ್ತಾರೆ, ಅಲೋವೆರಾ, ತ್ರಿಫಲಾ, ಕುಕುಮ್, ಅಶ್ವಗಂಧ, ಪುನರ್ನವ, ಆಪಲ್, ತುಳಸಿ ಇದೆಲ್ಲ. ಮತ್ತೆ ಆಪಲ್ ನೋಡಿ, ನಾವು ಆಪಲ್ ನ ನಾವು ಇದು ಕುನುಮನೆಗೆ ಹೋದಾಗ ಅಲ್ಲಿ ನೋಡಿದೀನಿ ಆಪಲ್ ತೋಟ. ನಾವೆಂಗೆ ಇಲ್ಲಿ ಸಿಬಿ ಮರದ ತೋಟ ನೋಡಿದೀವಿ, ಅಲ್ಲಿ ಸಿಬಿ ಮರದ ತೋಟ ನಾವು ನೋಡ್ತಾ ಇದೀವಿ. ಅದೇ ತರದ ಆಪಲ್ ತೋಟ ಅಲ್ಲಿ ಇರುತ್ತೆ. ನಾವಿಲ್ಲಿ ಆಪಲ್ ತಿಂತೀವಲ್ಲ, ಈಗ ನೋಡಿ ನಾವು ಹಾಸನದವರು, ಅದು ಜಮ್ಮು ಕಾಶ್ಮೀರದಿಂದ ಮತ್ತೆ ಛತ್ತೀಸ್ಗಢದಿಂದ ಆಪಲ್ ಬರುತ್ತೆ ಇಲ್ಲಿಗೆ. 4 ದಿವಸ 5 ದಿವಸ ಆದ್ಮೇಲೆ ಬರುತ್ತೆ. ಅಲ್ಲಿ ಬಿದ್ದಿದ್ದು ಅಂತಂದ್ರೆ ಬಿದ್ದಿದ್ದು ಅಂತ ಬಂದಿಲ್ಲಿ 2nd ಕ್ಲಾಸ್ 3rd ಕ್ಲಾಸ್ ಅನ್ನ ಅಂದ್ರೆ ಆ ಕ್ಲಾಸ್ ಮಾಡಿ ಮಾರ್ತಾ ಇರ್ತಾರೆ. ಹಾಗಾಗಿ ಆಪಲ್ ನ ಒರಿಜಿನಲ್ ತಿನ್ನಕ್ ಆಗಲ್ಲ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಕೂಡ. ಇವತ್ತಿನ ರೇಟ್ ಅಲ್ಲಿ 250% ಆಪಲ್ ಇದ್ರಲ್ಲಿ ಇಂಜೆಕ್ಟ್ ಮಾಡಿರ್ತಾರೆ. ಆಪಲ್ ಇವತ್ತು ತಿಂದ್ರೆ ಹೃದಯ ರೋಗ ಬರಲ್ಲ ಅಂತ ಹೇಳಿ ಡಾಕ್ಟರ್ಗಳು ಸಜೆಷನ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಈ ಒಂದು ಇಮ್ಯುನಿಟಿ ಕಾಪ್ ನ ಯೂಸ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಂಭವನ ತಪ್ಪಿಸಬಹುದು ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಬಂದ್ರೆ ಕಾಫ್ ಯಾರಿಗೆ ಬರ್ಗೆಂಬೆ ಇರುತ್ತೆ, ಎದೆ ಉರಿ ಬರ್ತಾ ಇರುತ್ತೆ, ಅವರಿಗೆ ನಾವು ಈ ಒಂದು ಕಾಫ್ ನ ಡೈರೆಕ್ಟ್ ಆಗಿ 1 ಟೀ ಸ್ಪೂನ್ ನ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಕಫದ್ದು ರಿಲೀಫ್ ಆಗುತ್ತೆ. ನೆಕ್ಸ್ಟ್ ಅಡಿಟೋ ಕಾಫ್. ಈ ಅಡಿಟೋ ಕಾಫ್ ಸಖತ್ ಬೇಡಿಕೆ ಇದೆ ಸ್ನೇಹಿತರೆ. ಒಂದು ಬೇಡಿಕೆ ಅಂತಂದ್ರೆ ಫಾಸ್ಟೆಸ್ಟ್ ಪ್ರಾಡಕ್ಟ್ ಇವತ್ತು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಧರ್ಮಸ್ಥಳ ಇವರು ಸಂಸ್ಥೆಯವರು ಇವತ್ತು ಏನಂತಂದ್ರೆ ಅಡಿಕ್ಷನ್ ಅಂತಂದ್ರೆ ಯಾವುದು ಮದ್ಯ ವ್ಯಸನ ಕೇಂದ್ರ ಅಂತ ನಿರ್ಮೂಲನಾ ಕೇಂದ್ರ ಅಂತ ಹೇಳಿ ಇಲ್ಲಿ ಕ್ಯಾಂಪ್ಗಳು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಸಜೆಷನ್ ಮಾಡಿದೆ, ನೋಡಿ ಈ ಒಂದು ಅಡಿಟೋ ಕಾಪನ್ನ ಬೆಳಿಗ್ಗೆ ರಾತ್ರಿ ಗೊತ್ತಿಲ್ದಂಗೆ ಸ್ವಲ್ಪ 5 ml ಆಗ್ತಾ ಬನ್ನಿ. ಅವರು ಅಲ್ಲಿ ಸಖತ್ ಹಿಂಸೆ ಕೊಡ್ತಾರೆ, ಆದ್ರೂ ಕೂಡ ಅವ್ರಿಗೆ ಅಲ್ಲಿ ಕುಡಿಯಕ್ ಬಿಡಕ್ ಆಗಲ್ಲ. ಇದು ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ 5 ml ಆಗ್ತಾ ಬಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಎಷ್ಟು ಒಂದು ಅಂದ್ರೆ 1 ಕ್ವಾರ್ಟರ್ ಕುಡಿತಾ ಇರ್ತಾನೆ ಮನುಷ್ಯ.
ಅದು ಅವ್ರಿಗೆ ಕಿಕ್ ಕೊಡೆಯಲ್ಲ. ಸ್ವಲ್ಪ ದಿವಸ ಹೋದ್ಮೇಲೆ ಒಂದ್ 30 ದಿವಸ 40 ದಿವಸ ಆದ್ಮೇಲೆ, ನನ್ನ ಅನುಭವ ನಾನು ಹೇಳ್ತಿರೋದು, 1 ಕ್ವಾರ್ಟರ್ 2 ಕ್ವಾರ್ಟರ್ಗೆ ಬರ್ತಾರೆ ಅವರು. ಆವಾಗ ಮನೆಯವರು ಇಷ್ಟೊಂದು ಅಂದ್ರೆ ದುಡ್ಡು ಖರ್ಚಲ್ಲಿ ಗೊತ್ತಾಗುತ್ತೆ ಅವ್ರಿಗೆ. ಇದು ನನ್ಗೆ ಗೊತ್ತಾಗಿದೆ. ದಿನ 150 ರೂಪಾಯಿ ಖರ್ಚು ಮಾಡ್ತಿದ್ದಾನು 300 ರೂಪಾಯಿ ಖರ್ಚು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದ್ 60 ದಿವಸ ಟ್ರೈ ಮಾಡ್ತಲೇ ಇದ್ರೆ ಯಾಕೋ ಇದು ನೆಶೆನೇ ಆಗ್ತಾ ಇಲ್ವಲ್ಲಪ್ಪ ಅಲ್ಲಿ, ಯಾಕೆ ಬೇಡಕ್ಕೆ ಬೇಡ ಅಂತೇಳಿ ಕಂಪ್ಲೀಟ್ ಆಗಿ ಬಿಡ್ತಾರೆ ಸ್ನೇಹಿತರೆ. 100ರಿಂದ 120 ದಿವಸ ಇದನ್ನ ಅಡ್ವೈಸ್ ಮಾಡಿ 100% ಇದು ಕೆಲಸ ಮಾಡುತ್ತೆ, ನಾನು ಕೊಟ್ಟಿದ್ದೀನಿ. ಹಾಗಾಗಿ ಈ ಒಂದು ಅಡಿಟಕಾಪ್ ಯಾವುದೇ ನೆಶೆ ಇರ್ಬೋದು, ಇವನ್ ಬಿಡಿ ಸೇದೆ ಇರ್ಬೋದು, ಸಿಗರೇಟ್, ಗುಟ್ಕಾ, ಪಾನ್ ಪರಾಗು, ನೆಕ್ಸ್ಟ್ ಬಂದ್ರೆ ಡ್ರಿಂಕ್ಸ್, ಧಾರಾವಾಹಿ ನೋಡೋದ್ ಬಿಟ್ಟು ನೆಲ್ಲನು ಇದು ಬಿಡಿಸುತ್ತೆ 100% ಆಗಿ. ನೆಕ್ಸ್ಟ್ ಬಂದ್ರೆ ಕಾರ್ಡಿಯೋಕಾಪ್. ಇವತ್ತು ಕಿಡ್ನಿ ಹೋದ್ರೂ ಬದುಕ್ಬೋದು, ಲಿವರ್ ಹೋದ್ರೂ ಬದುಕ್ಬೋದು, ಡಯಾಬಿಟೀಸ್ ಬಂದ್ರೂ ಬದುಕ್ಬೋದು, BP ಬಂದ್ರೂ ಬದುಕ್ಬೋದು, ಸ್ವಲ್ಪ ದಿವಸ ಮಾತ್ರ ತಿನ್ಕೊಂಡು. ಆದ್ರೆ ಹಾರ್ಟ್ ಅಟ್ಯಾಕ್ ಆದ್ರೆ ಬದುಕಕ್ಕಾಗಲ್ಲ ಸ್ನೇಹಿತರೆ. ಒಂದು ನಾವು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನಾವು ಇಲ್ಲಿ ನಮ್ಮ ಪುನೀಸ್ತರನ್ನ ನಾವು ತಗೊಬಹುದು. ಕೋಟಿಗಟ್ಟಲೆ ಅಭಿಮಾನಿಗಳಿದ್ರು, ಅವರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬೇಕಾದ್ರೆ ಹೃದಯನ ಕೊಟ್ಬಿಡ್ತಿದ್ರು. ಸ್ವಲ್ಪ ಸಮಯ ದೇವ್ರು ಕೊಟ್ಟಿದ್ರೆ ಸ್ನೇಹಿತರೆ, ದೇವ್ರ ಸಮಯನೇ ಕೊಡ್ಲಿಲ್ಲ ಅವ್ರಿಗೆ. ಆ ಭಗವಂತ ಅಂತಂದ್ರೆ ಇವತ್ತು ನಮಗೆ ನಾವು ಕೋಟಿಗಟ್ಟಲೆ ದುಡ್ಡು ಮಾಡಿದೀವಾ, ಏನಾದ್ರೂ ಫ್ಯೂಚರ್ ಅಲ್ಲಿ ನಮ್ಗೆ ಏನಾದ್ರೂ ತೊಂದರೆ ಆದ್ರೆ ನಮ್ಗೆ ಹಾರ್ಟ್ ಆಪರೇಷನ್ ಮಾಡಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡಿನ ಇಟ್ಟಿದೀವ ಸ್ನೇಹಿತರೆ? ಇಲ್ಲ ಸ್ನೇಹಿತರೆ. ನಾನಿಲ್ಲಿ 68 ಜನ ನಾನು ಸೇರಿ ಪ್ರತಿಯೊಬ್ರು ಕಾರ್ಡಿಯೋಕಾಪ್ನ ಯೂಸ್ ಮಾಡೋಣ. ಫಸ್ಟ್ ನಾವು ಯೂಸ್ ಮಾಡೋಣ, ನಮ್ಮ ಫ್ಯಾಮಿಲಿಗೆ ನಾವು ನಮ್ಮ ಒಂದು ಆರೋಗ್ಯನ ನಾವು ಕಾಪಾಡೋಣ. ನಾವೇನಾದ್ರೂ ನಾನೇ ಇಲ್ಲ ಅಂತಂದ್ರೆ ನಮ್ಮ ಫ್ಯಾಮಿಲಿ ನೋಡೋರು ಯಾರು? ಅದಕ್ಕೋಸ್ಕರ ನಾವು ಕಾರ್ಡಿಯೋಕಾಪ್ನ ಯೂಸ್ ಮಾಡೋಣ ಸ್ನೇಹಿತರೆ. ಅದ್ರ ಬಗ್ಗೆ ಪ್ರಚಾರ ಮಾಡೋಣ ಸ್ನೇಹಿತರೆ. ಎಷ್ಟೋ ಜನಗಳಿಗೆ, ನಿಮ್ ಸ್ನೇಹಿತರು ಇರ್ಬೋದು, ನಿಮ್ಮ ನೇಬರ್ಸ್ ಇರ್ಬೋದು, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು, ನಿಮ್ ಫ್ಯಾಮಿಲಿ ಅವ್ರು ಇರ್ಬೋದು, ಎಲ್ರಿಗೂ ಕೂಡ ಈ ಒಂದು ಕಾರ್ಡಿಯೋಕಾಪ್ನ ಅಡ್ವೈಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರಚಾರ ಮಾಡಕ್ಕೆ ಹೇಳಿ ಅಂತ ಹೇಳಿ ಇಷ್ಟಪಡ್ತೀನಿ ಸ್ನೇಹಿತರೆ. ಅಕಸ್ಮಾತ್ ಏನಾದ್ರು ಇವತ್ತು ಕಾರ್ಡಿಯೋ ಅಂತಂದ್ರೆ ಹಾರ್ಟಿನ ಪ್ರಾಬ್ಲಮ್ ಇತ್ತು ಅಂತಂದ್ರೂ ಕೂಡ ಈ ಒಂದು ಪ್ರಾಡಕ್ಟ್ ನ ನಿಯಮಿತ ಅಂತಂದ್ರೆ ಇದರಲ್ಲಿ ನೀವು ತಗೊಬಹುದು ಸ್ನೇಹಿತರೆ. ಆಯ್ತು, ಮೂಳೆಗೆ ಸಂಬಂಧಪಟ್ಟಿದ್ದ ಪ್ರಾಡಕ್ಟ್. ನಮ್ಮ ಮನೆಯಿಂದ ಮೇಲ್ಗಡೆ ಒಂದ್ 4 ಮನೆ ದಾಟಿದ್ರೆ ಇಲ್ಲೊಂದು ಹಾಸ್ಪಿಟ್ಲ್ ಇದೆ. ಆ ಹಾಸ್ಪಿಟ್ಲ್ ಹೆಸರು ಬೇಡ ಇಲ್ಲಿ. ಒಂದ್ಸಲ ಏನಾದ್ರೂ ನಾವು ಅಲ್ಲಿ ಎಂಟ್ರಿ ಕೊಟ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಮಂಡಿ ಸೌದೋಗ್ಬಿಟ್ಟಿದೆ, ಮೂಳೆ ಸೌದೋಗ್ಬಿಟ್ಟಿದೆ, 3ರಿಂದ 4 ಲಕ್ಷ ಬೇಕು ಅಂತ ಹೇಳ್ತಾರೆ. ಮೊನ್ನೆ BOB ಹೋಗಿದೆ, ಅಲ್ಲಿ ಒಂದು ಎಕ್ಸಾಂಪಲ್, ಇದೊಂದು ಆರ್ಥೋ ಪ್ರಾಡಕ್ಟ್ ಹೇಳಿ ಫಾಸ್ಟ್ ಆಗಿ ಹೋಗ್ತೀನಿ. ಅಲ್ಲಿ ಒಬ್ರು ಪೊಲೀಸ್ನವ್ರು ಬಂದಿದ್ರು, ರಿಟೈರ್ಡ್ ಪೊಲೀಸ್ನವರು. ಇದು ಎಕ್ಸಾಂಪಲ್ ಹೇಗೆ ಕೇಳ್ತಾ ಇದೀನಿ ಅಂತಂದ್ರೆ, ಅವರೊಂದು ಸ್ವಲ್ಪ ಮೂಳೆ ನೋವು ಬಂದಿತ್ತಂತೆ, ಮಂಡಿ ನೋವು. ಅವ್ರೇನ್ ಮಾಡಿದ್ರು, ಇದನ್ನ ಟೆಸ್ಟ್ ಮಾಡಿಸಿದ್ರು, ಎಕ್ಸ್ರೇ ಮಾಡಿಸಿದ್ರು, ಒಂದ್ ಡಾಕ್ಟರ್ ತೋರಿಸಿದ್ರು. ಅವ್ರೇನ್ ಡಾಕ್ಟರ್ ಸ್ವಲ್ಪ ಮಾತ್ರೆನ ಕೊಟ್ಟಿದ್ರಂತೆ, ಅದನ್ನ ತಿಂತಾ ಇದ್ರು. ಅವ್ರ ಸ್ನೇಹಿತರು ಇನ್ನೊಬ್ರು ಡಾಕ್ಟರ್ ಹತ್ರ ಇದೇ ಒಂದು ರಿಪೋರ್ಟ್ ನ ತಗೊಂಡೋಗಿ ತೋರಿಸಿದ್ದಾರೆ. ತೋರಿಸಾದ್ಮೇಲೆ ಇದೆಂತ ಮಾತ್ರನ, ಇದ್ ಬೇಡ ಅದನ್ನ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದ್ 3ರಿಂದ 4 ತಿಂಗಳಾದ್ಮೇಲೆ ಅವ್ರ ಸ್ನೇಹಿತರ ಹತ್ರ ಡಾಕ್ಟರ್ ಹತ್ರಕ್ಕೆ ಹೋಗಿದ್ದಾರೆ. ಹಳೆ ಸ್ಕ್ಯಾನಿಂಗು ಹಳೆ ರಿಪೋರ್ಟ್ ಅನ್ನ ತಗೊಂಡು ತೋರಿಸಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಡಾಕ್ಟರ್ಗೆ ಮರ್ತೋಗ್ಬಿಟ್ಟಿರುತ್ತೆ. ದಿನ 4-5 ಅಂದ್ರೆ 20ರಿಂದ 30 ಜನ 100 ಜನನ ಅವ್ರು ನೋಡ್ತಾ ಇರ್ತಾರೆ. ಏನ್ ಹೇಳಿದೆ ಅಂತಾನೆ ಮರ್ತೋಗ್ಬಿಟ್ಟಿರುತ್ತೆ. ಇದು ಫೈನಲ್ ಸ್ಟೇಜಿಗೆ ಬಂದ್ಬಿಟ್ಟಿದೆ, ನೀ ಇಮಿಡಿಯೇಟ್ ಆಗಿ 2 ಲಕ್ಷ ರೂಪಾಯಿ ಬೇಕು, ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಚೆನ್ನಾಗಿರೋ ವ್ಯಕ್ತಿಗೆ. ಆ ವ್ಯಕ್ತಿ ಆಯ್ತಪ್ಪ ಅಂತ ಹೇಳಿ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದ್ಮೇಲೆ ಇವತ್ತು ಕೂಡ 4ರಿಂದ 5 ತಿಂಗಳಾಯ್ತಂತೆ, ಆರಾಮಾಗಿ ಜೀವನ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಈ ರೀತಿ ಮಿಸ್ಗೈಡ್ ಮಾಡೋ ಅಂತ ಒಂದು ವ್ಯವಸ್ಥೆ ನಡೆದಿದೆ. ಅದಕ್ಕೋಸ್ಕರ ಜೀವನದಲ್ಲಿ ಮಂಡಿ ನೋವೇ ಬರಬೇಡ. ಮೂಳೆಯಲ್ಲಿ ಒಂದು ಆಯಿಲ್ ಅಂತಂದ್ರೆ, ಇವತ್ತು ಒಂದು ನಮ್ಮ ಮೂಳೆ ಮಧ್ಯದಲ್ಲಿ ಒಂದು ಆಯಿಲ್ ಜೆಲ್ ಉತ್ಪತ್ತಿ ಆಗುತ್ತೆ. ಆ ಜೆಲ್ ಉತ್ಪತ್ತಿ ಕಾಲಕ್ರಮೇಣ ನಿಂತು ಹೋಗುತ್ತೆ ಸ್ನೇಹಿತರೆ. ಆ ಒಂದು ಗ್ಲೂಕೋಸ್ ಮೈನ್ ಅನ್ನೋ ಒಂದು ಜೆಲ್ಲು ನಮ್ಗೆ ಏನು ಸರಾಗವಾಗಿ ಉತ್ಪತ್ತಿ ಆಗ್ಬೇಕು ಅಂತಂದ್ರೆ, ವಶಿಕಾಡ್ ಬಾಟ್ಲು ಆರ್ಥೋಸ್ಟಿಕ್ ಕಪ್ಪನ್ನ ಕುಡಿದ್ರೆ ಮಂಡಿ ನೋವು ಬರಲ್ಲ, ಮೂಳೆ ನೋವು ಬರಲ್ಲ, ಆರ್ಥೋಸ್ಟಿಕ್ ಪ್ರಾಬ್ಲಮ್ ಬರಲ್ಲ, ಎಲ್ಲದೂ ಕೂಡ ನಮ್ಗೆ ಹೆಲ್ಪ್ ಮಾಡುತ್ತೆ. ಅಕಸ್ಮಾತ್ ಮಂಡಿ ನೋವು ಬಂದಿತ್ತು, ವೆರಿಕೋಸ್ ಇತ್ತು, ಮೂಳೆ ಪ್ರಾಬ್ಲಮ್ ಆಗಿತ್ತು, ಮೂಳೆ ಕ್ಯಾನ್ಸರ್ ಬಂದಿತ್ತು ಅಂತಂದ್ರೂ ಕೂಡ ಈ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ 100% ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಬಂದ್ರೆ ಮಕ್ಕಳಿಗೆ ಬೇಬಿ ಕಾಪ್ ನ ನಾವು ಯೂಸ್ ಮಾಡೋದ್ರಿಂದ ಮೆದುಳು ಚುರುಕಾಗುತ್ತೆ, ಮಾಂಸ ಮೂಳೆ ಖಂಡಗಳು ಗಟ್ಟಿ ಆಗುತ್ತೆ. ನೆಕ್ಸ್ಟ್ ಅವರಿಗೆ ಆರೋಗ್ಯ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ನೆಕ್ಸ್ಟ್ ಅವರಿಗೆ ಬುದ್ಧಿ ಚುಕ್ಕಾಗುತ್ತೆ. 10-6 ಲಕ್ಷ ಬಾಟ್ಲ್ಗೆ ನಮ್ಮ ಒಂದು ಬೇಬಿ ಕಾಪ್ ಒಂದು ಸಮಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಈ ಒಂದು ಪ್ರಾಡಕ್ಟ್ ನ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಬ್ಬರಿಗೆ ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ನಾನು ಕೊಟ್ಟಿದ್ದೆ ಬೆಂಗಳೂರಲ್ಲಿ. ಅಂದ್ರೆ ಹಾರ್ಟ್ ನ ಆಪರೇಷನ್ ಮಾಡೋದನ್ನ ಈ ಒಂದು ಪ್ರಾಡಕ್ಟ್ ನಿಲ್ಸಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಬೇಬಿ ಕಾಪ್. ಪ್ರತಿ ಮಕ್ಕಳಿಗೂ ಕೂಡ ಇದನ್ನ ಸಜೆಷನ್ ಮಾಡಿ ಪ್ರಚಾರ ಮಾಡಿ. ನೆಕ್ಸ್ಟ್ ಡೈಬಾಕಾಪ್, ಶುಗರ್. ಮನೆಯಲ್ಲಿ ಶುಗರ್ ಇವತ್ತು ಒಂದು ತರದ ಶುಗರ್ ಇರಲ್ಲ, 2 ತರದ ಶುಗರ್ ಇರುತ್ತೆ. ಯಾವ್ದೇ ತರದ ಶುಗರ್ ಬರದ್ ಬೇಡ ಅಂತಂದ್ರೆ ನಾನು
ಶುಗರ್ ಪೇಷಂಟ್ ಆಗೋದ್ ಬೇಡ ಅಂತಂದ್ರೆ ಎಲ್ಲಾ ನೋಡಿದ ಆಹಾರ ನಾನು ತಿನ್ಬೇಕು, ಎಲ್ಲ ಜಾಮೂನ್ ತಿನ್ಬೇಕು, ಸ್ವೀಟ್ ತಿನ್ಬೇಕು ಅನ್ನೋ ಒಂದು ಆಸೆ ಏನಾರ ಇದ್ರೆ ವರ್ಷಕ್ಕೆ 2 ಬಾಟ್ಲು ಚೆನ್ನಾಗಿದ್ ವ್ಯಕ್ತಿನೇ ಕುಡೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಕುಡಿಯೋದ್ರಿಂದ ಕಣ್ಣಿನ ಒಂದು ದೃಷ್ಟಿ ಹೆಚ್ಚಾಗುತ್ತೆ. ನೆಕ್ಸ್ಟ್ ಮೂಳೆ ಮೂಳೆದು ಪ್ರಾಬ್ಲಮ್ ಬರಲ್ಲ, ಹಾರ್ಟ್ ಪ್ರಾಬ್ಲಮ್ ಬರಲ್ಲ ಈ ಒಂದು ಡೈವಕಾಪ್ ನ ಯೂಸ್ ಮಾಡೋದ್ರಿಂದ. ಮತ್ತೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ, ಸಮತೋಲನ ಸಕ್ಕರೆ ಪ್ರಮಾಣನ ಒಂದು ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ರೆ ಬೂಮ್ಕಾಪ್, ನರಗಳ ಸಮಸ್ಯೆ ಏನೇ ಇದ್ರು ಕೂಡ ಇದು ಕ್ಲಿಯರ್ ಮಾಡ್ತಾ ಬರುತ್ತೆ. ಇವತ್ತು ದೇಹದಲ್ಲಿ ರಕ್ತ ಎಪ್ಕಡ್ತಾ ಇದೆ ಸ್ನೇಹಿತರೆ. ಇವನ್ ಓಜೋನ್ ಪದರ ಯಾವ ರೀತಿ ನಮ್ಗೆ ಹತ್ರ ಆಗ್ತಾ ಇದೆ, ಬಿಸಿಲಿನ ಶಾಖ, ಮತ್ತೆ ಅದೇ ತರ ನಮ್ಗೆ ಈ ಒಂದು ನಮ್ಮ ಭಾರತಕ್ಕೆ ಯಾವಾಗ ರಿಫೈನ್ಡ್ ಆಯಿಲ್ ಒಂದು ಪರಿಚಯ ಆಯ್ತು, ಆ ಒಂದು ಎಣ್ಣೆಯಿಂದಲೂ ಕೂಡ ಇವತ್ತು ನಮ್ಮ ಬ್ಲಡ್ ಥಿಕ್ನೆಸ್ ದಪ್ಪ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಮತ್ತೆ ವೆರಿಕೋಸ್ ಸ್ಟಾರ್ಟ್ ಆಗುತ್ತೆ, ನರಗಳ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ಸಮಸ್ಯೆಯಿಂದ ಬರಬಾರ್ದಂತಂದ್ರೆ, ಈ ಸಮಸ್ಯೆನೇ ಆಗ್ಬಾರ್ದಂತಂದ್ರೆ ವರ್ಷಕ್ಕೊಂದ್ 2 ಬಾಟ್ಲು ಬೂಮ್ಕಾಪ್ ನ ಯೂಸ್ ಮಾಡೋದ್ರಿಂದ ನಮ್ಗೆ ಸ್ಟ್ರೋಕ್ ಆಗೋ ಅಪಾಯನ ತಪ್ಪಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಅಪಾಯನ ತಪ್ಪಿಸುತ್ತೆ, ನರಗಳಿಗೆ ಒಂದು ಹೆಲ್ಪ್ ಮಾಡುತ್ತೆ. ಎಷ್ಟೋ ಜನ ಗಂಡ್ಮಕ್ಳಿಗೆ ಇವತ್ತು ಬಂಜೆತನ ಬರ್ತಾ ಇದೆ, ಅದು ಗಂಡು ಬಂಜೆತನ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಅವ್ರಿಗೂ ಕೂಡ ಈ ಒಂದು ಪ್ರಾಡಕ್ಟ್ ಹೆಲ್ಪ್ ಮಾಡುತ್ತೆ. ಮಕ್ಳಿಲ್ಲದೆ ಇದ್ದವ್ರಿಗೆ ಈ ಒಂದು ಪ್ರಾಡಕ್ಟ್ ನ ಸಜೆಷನ್ ಮಾಡಿದ್ರೆ 100% ಮಕ್ಳಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಲಿವರ್ಗೆ ಸಂಬಂಧಪಟ್ಟಿದ್ದ ಪ್ರಾಡಕ್ಟ್ ವರ್ಷಕ್ಕೆ ಒಂದ್ಸಲ ಬೇದಿನ ಚೆನ್ನಾಗಿ ಮಾಡಿಸ್ತಿದ್ರು. ಅಂದ್ರೆ ತರಕಾರಿ ತಿಂದ್ರೆ, ಸೃಷ್ಟಿ ಹಬ್ಬದಲ್ಲಿ ತರಕಾರಿ ತಿಂದ್ರೆ ಬೇದಿ ಆಗ್ತಿತ್ತು. ಅವತ್ತು ಒಂದು ಮೆಥಡ್ ಆಗಿತ್ತು ವಿಜ್ಞಾನ. ಈಗ ನೀವು ಆಯುರ್ವೇದ ಹಾಸ್ಪಿಟ್ಲಿಗೆ ಫಸ್ಟ್ ಹೋದ್ರೆ ಫಸ್ಟ್ ಬೇದಿನೇ ಮಾಡ್ಸೋದು. ಹಾಗಾಗಿ ಲಿವರ್ ಶುದ್ಧ, ಅಂದ್ರೆ ಲಿವರ್ ಯಾವಾಗ ಪವರ್ ಚೆನ್ನಾಗಿರುತ್ತೆ, ಮನುಷ್ಯನ್ ಪವರ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ಲಿವರ್ ಪವರ್ ಕಳ್ಕೊಂತು ಅಂತಂದ್ರೆ ಲಿವರ್ ಅಂದ್ರೆ ಮನುಷ್ಯನ್ ಪವರ್ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಲಿವರ್ ಚೆನ್ನಾಗಿರ್ಬೇಕು. ನಾವು ತಿಂದ ಆಹಾರ, ನಾವು ಪೆಪ್ಸಿ ಕುಡಿತೀವಿ, ಕಲರ್ ಬ್ಲಾಕ್ ಇರುತ್ತೆ, ಮೆರಿಡಾ ಕುಡಿತೀವಿ, ಕಲರ್ ಕೆಂಪುಗಿರುತ್ತೆ. ಇದೆಲ್ಲ ನಾವು ರಿಸರ್ಚ್ ಮಾಡ್ಬೇಕಾದ್ರೆ ನಾವು ಬ್ಲಾಕ್ ಕಲರ್ ರಿಸರ್ಚ್ ಮಾಡಲ್ಲ, ಕೆಂಪು ಕಲರ್ ರಿಸರ್ಚ್ ಮಾಡಲ್ಲ ಸ್ನೇಹಿತರೆ. ಹಾಗಾಗಿ ನಾವೆಷ್ಟು ಒಂದು ಸ್ವಲ್ಪ 10 ಗ್ರಾಮ್, ಒಂದೊಂದೇ ಗ್ರಾಮು ಎಷ್ಟು ವರ್ಷದಿಂದ ನಾವು ತಿಂತಾ ಇದೀವಿ, ಅದು ಲಿವರ್ ಅಲ್ಲಿ ಸ್ಟೋರೇಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆಗ ಲಿವರ್ ಪವರ್ ನ ಕಳ್ಕೊಳ್ಳುತ್ತೆ. ಪ್ಯಾಂಕ್ರೆಸಿಸ್ ಅದಕ್ಕೆ ಇನ್ಕ್ಲೂಡಿಂಗ್ ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಲಿವರ್ ಯಾವಾಗ ಫ್ಯಾಟಿ ಲಿವರ್ ಆಗುತ್ತೆ, ಪ್ಯಾಂಕ್ರೆಸಿಸ್ ಕೆಲಸ ಮಾಡೋದ್ ನಿಲ್ಸುತ್ತೆ. ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಅಂದ್ರೆ ನೀವು ವಿಜ್ಞಾನ ಓದ್ ನೋಡಿ, ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ, ಲಿವರ್ಗೆ ಅದು ಅಂದ್ರೆ ಅಟ್ಯಾಚ್ ಆಗಿರುತ್ತೆ ಪ್ಯಾಂಕ್ರೆಸಿಸ್ ಯಾವಾಗ ವೀಕ್ ಆಗುತ್ತೆ ಆಗ ಶುಗರ್ ಸ್ಟಾರ್ಟ್ ಆಗುತ್ತೆ. ಒಂದಕ್ಕೊಂದು ಲಿಂಕ್ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಲಿವರ್ ಚೆನ್ನಾಗಿರ್ಬೇಕು, ಲಿವರ್ ಹಾಳಾಗ್ಬಾರ್ದು ಅಂತಂದ್ರೆ ನಮ್ಮ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿ. ಸೋರಿಯಾಸಿಸ್ ಅವರು ಮುಖದ ಕಾಂತಿ ಹೆಚ್ಚಾಗ್ಬೇಕು, ರಕ್ತನ ಅಂದ್ರೆ ಫಿಲ್ಟರ್ ಮಾಡ್ಬೇಕು, ಇದೆಲ್ಲ ಆಸೆ ಏನಾರ ಇದ್ರೆ ಲಿವರ್ ಕಾಪ್ ನ ಯೂಸ್ ಮಾಡಿ. ಓವರ್ ಗ್ಯಾಸ್ಟ್ರಿಕ್ ಇದ್ರು ಕೂಡ ಲಿವರ್ ಕಾಪ್ ನ ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗೈನಕಾಪ್, ಹೆಣ್ಮಕ್ಳಿಗೆ ಇವತ್ತು ರಾಮಬಾಣ ಅಂತ ಹೇಳ್ಬೋದು. ಎಷ್ಟೋ ಹೆಣ್ಮಕ್ಳಿಗೆ ಇವತ್ತು ಗರ್ಭಕೋಶದ ಇನ್ಫೆಕ್ಷನ್ ಆಗ್ತಾ ಇದೆ. ಒಂದೇ ಕಾಮನ್ ಬಾತ್ರೂಮ್ ನ ಯೂಸ್ ಮಾಡೋದ್ರಿಂದ, ವಾಶ್ರೂಮ್ ನ ಯೂಸ್ ಮಾಡೋದ್ರಿಂದ ಒಂದು ಹೆಣ್ಮಕ್ಳಿಗೆ ಇವತ್ತು ಗರ್ಭಕೋಶದ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇರೆಗ್ಯುಲರ್ ಪೀರಿಯಡ್ ಮತ್ತೆ ಹೆವಿ ಬ್ಲೀಡಿಂಗ್ ಇರ್ಬೋದು. ಈ ತರ ಗರ್ಭಕೋಶ ವಿರೂಪ ಆಗೋದಿರ್ಬೋದು, ಮಕ್ಕಳೇ ಆಗೋದಿರ್ಬೋದು, ನೀರ್ಗುಳ್ಳೆ ಇರ್ಬೋದು. ಇದೆಲ್ಲದೂ ಕೂಡ ಒಂದು ಗರ್ಭಕೋಶದ ಇನ್ಫೆಕ್ಷನ್. ಎಷ್ಟೋ ಹೆಣ್ಮಕ್ಳುಗಳಿಗೆ ಬಂಜೆತನ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಅಡ್ವಾನ್ಸ್ ಆಗಿ ಈ ಒಂದು ಪ್ರಾಡಕ್ಟ್ ನ ನಾವು ಯೂಸ್ ಮಾಡೋದ್ರಿಂದ ಅವ್ರಿಗೆ ಗರ್ಭಕೋಶ ಶುದ್ಧ ಆಗುತ್ತೆ. ಮಕ್ಕಳಿಲ್ದೇ ಇದ್ದವ್ರಿಗೆ ಇದನ್ನ ಸಜೆಷನ್ ಮಾಡೋದ್ರಿಂದ ಮಕ್ಕಳಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಈ ಥೈರಾಯ್ಡ್ ಬಂದ್ರೆ ಈ ಕಡೆ ಗಂಡಸು ಅಲ್ಲ ಹೆಂಗಸು ಅಲ್ಲ, ಆ ತರ ಒಂದು ಜೀವನ ನಡೆಸಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಕಣ್ಣುಗಳು ದಪ್ಪ ಆಗ್ತಾ ಹೋಗುತ್ತೆ. ನಾನು ಇಲ್ಲಿ ಸ್ವಲ್ಪ ದಿವಸದಲ್ಲಿ ಒಂದು ವ್ಯಕ್ತಿನ ಅಂತಂದ್ರೆ ಒಬ್ರು ಲೇಡಿನ ನಾನು ನೋಡಿದೆ. ಒಂದ್ ಕಣ್ಣು ತುಂಬಾ ಸಣ್ಣಕ್ಕಿದೆ, ಒಂದ್ ಕಣ್ಣು ತುಂಬಾ ದಪ್ಪಗಿದೆ ಸ್ನೇಹಿತರೆ. ನೋಡಿದ್ರೆ ಎದಕ್ಕಾಗುತ್ತೆ, ಆ ತರ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಥೈರಾಯ್ಡ್ ವೇರಿಯೇಷನ್ ಆದ್ರೆ. ಹಾಗಾಗಿ ಅಂದ್ರೆ ವಿಪರೀತ ದಪ್ಪ ಆಗ್ತಾರೆ, ವಿಪರೀತ ಸಣ್ಣ ಆಗ್ತಾರೆ. ಹೈ ಪವರ್ ಥೈರಾಯ್ಡ್ ಅಂತೀವಿ, ಲೋಯರ್ ಥೈರಾಯ್ಡ್ ಅಂತ ಹೇಳ್ತೀವಿ. ಯಾವ್ದೇ ಥೈರಾಯ್ಡ್ ಬರಬಾರ್ದು ಅಂತಂದ್ರೆ ಈ ಪ್ರಾಡಕ್ಟ್ ನ ಯೂಸ್ ಮಾಡಿ. ವೇಟ್ ಲಾಸ್ ಮಾಡುತ್ತೆ, ಫಸ್ಟ್ ಆಫ್ ಆಲ್ ಸಿಟ್ಟನ್ನ ಕಮ್ಮಿ ಮಾಡುತ್ತೆ. ಹಾಗಾಗಿ ಈ ಒಂದು ಥೈರೋಕಾಪ್ ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಪೈಲ್ಸ್ ಪ್ರಾಡಕ್ಟ್ ನೋಡಿ, ಪೈಲೋಕಾಪ್ ತುಂಬಾ ಚೆನ್ನಾಗಿರೋಂತ ಪ್ರಾಡಕ್ಟ್ ಇದು. ದೇಹನ ತಂಪಾಗಿಡ್ಬೇಕು, ದೇಹ ಫಿಲ್ಟರ್ ಆಗ್ಬೇಕು, ಮತ್ತೆ ದೊಡ್ಡ ಕಳ್ಳಿಂದ ಸಣ್ಣ ಕಳ್ಳವರೆಗೂ ಏನು ಕ್ಲೀನ್ ಆಗ್ಬೇಕು ಅಂತಂದ್ರೆ ಪೈಲೋಕಾಪ್ ನ ಯೂಸ್ ಮಾಡಿ. ಒಂದು ಡೈಜೆಷನ್ ಆಗ್ಬೇಕು ಅಂತಂದ್ರು, ವೇಟ್ ಲಾಸ್ ಮಾಡ್ಬೇಕು ಅಂತಂದ್ರು ನಾವು ಪೈಲೋಕಾಪ್ ನ ಯೂಸ್ ಮಾಡ್ಬೋದು. ಪೈಲ್ಸ್ 7 ತರದ ಪೈಲ್ಸ್ ಇರುತ್ತೆ ಸ್ನೇಹಿತರೆ. ಅದನ್ನ ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ನೋಡಿ, ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ರಿಂಗ್ ಇನ್ಫೆಕ್ಷನ್ ಇರ್ಬೋದು. ನೆಕ್ಸ್ಟ್ ಬಂದ್ರೆ ಮೊಳಕೆ ಅಂತಂದ್ರೆ
ಅದು ಮೊಳಕೆ ಅಲ್ಲ ಸ್ನೇಹಿತರೆ, ಮೊಳಕೆ ತರ ಮನುಷ್ಯನ ಚರ್ಮ ಅದೇನಾಗುತ್ತೆ ಅಂತಂದ್ರೆ ಇನ್ಫೆಕ್ಷನ್ ಆಗಿ ಊತ ಬರುತ್ತೆ. ಅದು ನಮ್ಗೆ ಮೋಷನ್ ಹೋಗ್ಬೇಕಾದ್ರೆ ಗೆರೆ ಹೊಡೆದು ಅಂದ್ರೆ ಗಟ್ಟಿ ಅಂತಂದ್ರೆ ಗಟ್ಟಿ ಆಗುತ್ತೆ, ಮೋಷನ್ ಗಟ್ಟಿ ಆಗುತ್ತೆ, ಅವ್ರಿಗೆ ಮೋಷನ್ ಹೋಗಕ್ಕಾಗಲ್ಲ. ಕೊನೆ ಕಾಲಕ್ಕೆ ಅದು ಫಸ್ಟ್ ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುವಂತ ಸಂಭವನೂ ಕೂಡ ಬರುತ್ತೆ ಸ್ನೇಹಿತರೆ. ಆಪರೇಷನ್ಗೆ ಹೋಗ್ತಾರೆ, ಆಪರೇಷನ್ಗೆ ಹೋದ್ರೆ ಅಲ್ಲಿ ಒರಿಜಿನಾಲಿಟಿ ರಿಂಗ್ ನ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನಾನ್ ನೋಡಿದಂಗೆ ನಮ್ಮ ಸ್ನೇಹಿತರು, ನಮ್ಮ ರಿಲೇಷನ್ ಅಲ್ಲೇ ನಮ್ಮ ಸ್ನೇಹಿತರು ಅಪ್ಪಂಗೆ ಇಲ್ಲಿ ಧರ್ಮಸ್ಥಳ ಆಯುರ್ವೇದಿಕಲ್ಲಿ ಆಪರೇಷನ್ ಮಾಡಿಸಿದ್ರು. ಆ ವ್ಯಕ್ತಿಗೆ ಏನಾಯ್ತು ಅಂತಂದ್ರೆ 1 ವರ್ಷ ಚೆನ್ನಾಗಿದ್ರು, 2ನೇ ವರ್ಷದಿಂದ ನಿಂತು ಜಾಗದಲ್ಲಿ ಮೋಷನ್ ಹೋಗೋದು ಸ್ನೇಹಿತರೆ, ಸೂಸೈಡ್ ಮಾಡ್ಕೊಂತ ಇರೋದ್ರು. ಅದಕ್ಕೋಸ್ಕರ ನಾವಿವತ್ತು ಅಂದ್ರೆ ಆ ರಿಂಗ್ ನ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಒರಿಜಿನಾಲಿಟಿ ಉಳಿಬೇಕು ಪೈಲ್ಸಿಗೆ ಅಂತಂದ್ರೆ ಈ ಒಂದು ಪೈಲೋಕಪ್ನ ಜನಗಳಿಗೆ ಪ್ರಚಾರ ಮಾಡಿ ಅವ್ರ ಜೀವ ಉಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. 100% ರಿಸಲ್ಟ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ಸ್ಟೋನೋ ಕಾಪ್. ನಾವು ಕಲ್ಲನ್ನ ಅಂತಂದ್ರೆ ಇವತ್ತು ಎಷ್ಟು ನೀರಲ್ಲಿ ಕಲ್ಲಾಗಿ ಫಾರ್ಮಾಟ್ ಆಗುತ್ತೆ. ಕಲ್ಲನ್ನ ತಿಂದಿರೋದೇ ಇಲ್ಲ, ಆದ್ರೆ ಕಿಡ್ನಿ ಇಲ್ಲಿ ಕಲ್ಲಾಗುತ್ತೆ. ಲೇಸರ್ ಟ್ರೀಟ್ಮೆಂಟ್ ಕೊಡ್ತೀನಿ, ಆಪರೇಷನ್ ಮಾಡಿಸ್ತೀನಿ ಅಂತ ಹೇಳಿ ಏನೋ ಒಂದು ಉಡಾಫೆ ತರ ಮಾತಾಡ್ತಾರೆ ಒಬ್ಬರು. ಅಲ್ಲಿ ಏನಾಗುತ್ತೆ, ಒಂದ್ಸಲ ಬ್ಲಾಸ್ಟ್ ಮಾಡ್ತಾರೆ, ಅದೆಷ್ಟು ಸಿಕ್ಕುತ್ತೆ ಅಷ್ಟನ್ನ ತೆಗಿತಾರೆ. ಚೂರುಗಳು ಹಲವಾರು ಅಂತಂದ್ರೆ 100 ಕೋಣೆಗಳ ಒಂದು ಕಿಡ್ನಿ ಇರುತ್ತೆ ಸ್ನೇಹಿತರೆ, ಎಲ್ಲೋ ಸೇರುತ್ತೆ ಅಂತ ಹೇಳೋದಲ್ಲ. 3 ತಿಂಗಳಾದ್ಮೇಲೆ ಮತ್ತೆ ಆಯಸ್ಕಂತರ ಅದೆಲ್ಲ ಒಂದ್ ಕಡೆ ಬಂದು ಮತ್ತೆ ಒಂದ್ ಕಲ್ಲಾಗಿ ಫಾರ್ಮ್ಯಾಟ್ ಆಗುತ್ತೆ. ಈ ಒಂದು ಸ್ಟೋನೋಕಾಪ್ನ ನಾವು ಯೂಸ್ ಮಾಡೋದ್ರಿಂದ ಅಲ್ಲಿ ಒಂದು ಏನ್ ಮಾಡುತ್ತೆ ಅಂತಂದ್ರೆ ಕರಗಿಸಿ ಅಂತ ಗ್ರೈಂಡಿಂಗ್ ಮಾಡಿ ನಮ್ಗೆ ಯಥೇಚ್ಛವಾಗಿ ನೀರು ಕುಡಿದ್ರೆ ರೀಸಸ್ ಮುಖಾಂತರ ಆಚೆ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಅಲರ್ಜಿ ಕಾಪ್, ದಮ್ಮು ಮತ್ತೆ ಶೀತ ನೆಗಡಿ ಕೆಮ್ಮು ಇದ್ರೆ ಇದನ್ನ ಶ್ವಾಸಕೋಶನ ಮೇನ್ ಆಗಿ ಕ್ಲೀನ್ ಮಾಡುತ್ತೆ. ದಮ್ಮಿಗೆ ನಾವು ಇದನ್ನ ಸಜೆಷನ್ ಮಾಡ್ಬೋದು. ಹಾಗೆ ತ್ರಿಫಲ, ವಾತ ಪಿತ್ತ ಕಫ. ವಾತನೂ ಜಾಸ್ತಿ ಆಗ್ಬಾರ್ದು ಮನುಷ್ಯನಿಗೆ, ಪಿತ್ತನೂ ಜಾಸ್ತಿ ಆಗ್ಬಾರ್ದು, ಕಫನೂ ಜಾಸ್ತಿ ಆಗ್ಬಾರ್ದು. ವಾತ ಅಂದ್ರೆ ವಾಯು ಜಾಸ್ತಿ ಆದ್ರೆ ಮೈಕೈ ನೋವು ಬರುತ್ತೆ, ಪಿತ್ತ ಜಾಸ್ತಿ ಆದ್ರೆ ತಲೆನೋವು ಬರುತ್ತೆ, ಕಫ ಜಾಸ್ತಿ ಆದ್ರೆ ಎದೆನೋವು ಬರುತ್ತೆ. ಇದ್ಯಾವ್ದು ಬರಬಾರ್ದು ಅಂತಂದ್ರೆ ಫಸ್ಟ್ ಆಫ್ ಆಲ್ ಗ್ಯಾಸ್ಟ್ರಿಕ್ ಮಾತ್ರೆ ತಿಂತಿರ್ತಾರೆ, 2 ದಿವಸಕ್ಕೆ ಒಂದ್ಸಲ 20 ml ಕುಡೀರಿ ಸ್ನೇಹಿತರೆ. ಗ್ಯಾಸ್ಟ್ರಿಕ್ ಅಂದ್ರೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಆ ಗ್ಯಾಸ್ಟ್ರಿಕ್ ಮಾತ್ರೆ ಬದಲು ಈ ನಮ್ ತ್ರಿಫಲ ಜ್ಯೂಸ್ ಅನ್ನ ಯೂಸ್ ಮಾಡಿದ್ರೆ ಶುಗರ್ಗೆ ಹೆಲ್ಪ್ ಮಾಡುತ್ತೆ, ಕಣ್ಣಿನ ದೃಷ್ಟಿಗೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬ್ರೈನ್ಗೆ ಸಂಬಂಧಪಟ್ಟಿದ ಪ್ರಾಡಕ್ಟ್. ಹುಚ್ಚು ತರ ಆಡ್ತಾ ಇರ್ತಾರೆ ಒಬ್ಬೊಬ್ಬರು, ಮತ್ತೆ ಪಿಡ್ಸ್ ಬರ್ತಾ ಇರತ್ತೆ. ನೆಕ್ಸ್ಟ್ ಬಂದ್ರೆ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ, ಅವ್ರಿಗೆ ನಾವು ಇದನ್ನ ಸಜೆಷನ್ ಮಾಡ್ಬೋದು. ಮತ್ತೆ ಇದನ್ನ ಮಕ್ಕಳಿಗೆ ಯಾರು ಮೆಮೊರಿ ಪವರ್ ಲಾಸ್ ಆಗಿರುತ್ತೆ ಅವರಿಗೆ ನಾವು ಇದನ್ನ ಸಜೆಷನ್ ಮಾಡ್ಬೋದು. ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕ್ಯಾನ್ಸರೇ ಬರೋದು ಬೇಡ ಅಂತಂದ್ರೆ ವರ್ಷಕ್ಕೆ 2 ಬಾಟಲ್ ಕುಡೀರಿ. ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇದ್ರೆ ಇದನ್ನ ಸಜೆಷನ್ ಮಾಡಿ. ಹಾಗೆ ನೋನಿ ಅಂತಂದ್ರೆ ನಮ್ಗೆ 1 hour ಸಾಕಾಗಲ್ಲ ಸ್ನೇಹಿತರೆ. ಒಂದು ಸೆಷನ್ ನೋನಿ ಬಗ್ಗೆ ನಾವು ಮಾಡ್ಬೋದು ಸ್ನೇಹಿತರೆ. ಒಂದು ಹಿಂದೆ ರಾಜ ಮಹಾರಾಜರಿಗೆ ನೋನಿ ಅಂದ್ರೆ ಮೆರಿಡಾ ಸಿಟ್ರಫೋಡಿ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಅದನ್ನ ಕರಿತೀವಿ. ಈ ಒಂದು ಕನ್ನಡದಲ್ಲಿ ಆಯುಷ್ ಕಪಲ ಅಂತ ಹೇಳಿ ನಾವು ಇದನ್ನ ಕರಿತೀವಿ ಸ್ನೇಹಿತರೆ. ಹಿಂದೆ ರಾಜ ಮಹಾರಾಜರಿಗೆ ಒಂದು ಈಸಿಯಾಗಿ ಸಿಗ್ತಾ ಇತ್ತು ಈ ಹಣ್ಣು, ಅದನ್ನ ಮಾರ್ಪಾಡು ಮಾಡ್ತಾ ಇದ್ರು. ಅವ್ರ ಆರೋಗ್ಯದ ಗುಟ್ಟೆ ಒಂದು ನೋನಿ ಹಣ್ಣು ಅಂತ ಹೇಳ್ಬೋದು. ನಾನು ಈ ಒಂದು ನೋನಿ ಬಗ್ಗೆ ಸುಮ್ನೆ ಸೈಲೆಂಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ನೋ ಆಪರೇಷನ್ ನೋ ಇಂಜೆಕ್ಷನ್ ಅಂತಂದ್ರೆ ನೋಡಿ, ನೋ ಆಪರೇಷನ್ ಇಲ್ಲ, ಇಂಜೆಕ್ಷನ್ ಇಲ್ಲ. ಈ ಒಂದು ಪ್ರತಿನಿತ್ಯ 5 ml ಯಾರು ನೋನಿ ಕುಡಿತಾರೆ ಅವರಿಗೆ ಅದ್ಭುತವಾದ ಒಂದು ರಿಸಲ್ಟ್ ನ ಕೊಡುತ್ತೆ. ಸೆಲ್ಸಸ್ ನ ಡ್ಯಾಮೇಜ್ ಆಗಿರೋ ಸೆಲ್ಸಸ್ ನ ರೀಜೆನಿಂಗ್ ಮಾಡ್ಕೊಡುತ್ತೆ. 100 ರೋಗಗಳನ್ನ ಬರದಾಗೆ ತಡೆಗಟ್ಟುತ್ತೆ. ಅದರಲ್ಲೂ ಕೂಡ ನರಗಳಿಗೆ ಸಂಬಂಧಪಟ್ಟಿದ್ದು ಈ ಒಂದು ಪ್ರಾಡಕ್ಟ್. ಸ್ಟ್ರೋಕಿಗೆ ಇದೆಲ್ಲದೂ ಹೆಲ್ಪ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಆಂಟಿಬಯೋಟಿಕ್ ಆಗಿ ಒಂದು ನಮ್ಮ ನೋನಿ ಜ್ಯೂಸ್ ಹೆಲ್ಪ್ ಮಾಡುತ್ತೆ. ಬೇರೆ ನೋನಿಗೂ ನಮ್ಮ ನೋನಿಗೂ ಏನ್ ಡಿಫ್ರೆಂಟ್ ಅಂತಂದ್ರೆ ನಮ್ದು ಗಿಣ ತರ ಇರುತ್ತೆ ಸ್ನೇಹಿತರೆ, ಬೇರೆದೆಲ್ಲ ಕಾವೇರಿ ನೀರಿನ ತರ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದ್ರೆ ಅಲೋವೆರಾ ಜ್ಯೂಸ್. ಅದ್ಭುತವಾದ ಅಲೋವೆರಾ ಜ್ಯೂಸ್ ಇವತ್ತು ಮನೇಲಿ ಸಿಕ್ಕಿದೆ, ಮನೇಲಿ ಇರುತ್ತೆ, ನಾನು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅಂತಂದ್ರೆ ರಾಂಗ್ ಇನ್ಫಾರ್ಮೇಶನ್ ಸ್ನೇಹಿತರೆ. ನೀವು ಒಂದು ಕೊತ್ತಂಬರಿ ಸೊಪ್ಪು ತರ್ತೀರಾ, ಅದನ್ನ ಕ್ಲೀನ್ ಮಾಡ್ದಲ್ಲೇ ಯೂಸ್ ಮಾಡಲ್ಲ ಸ್ನೇಹಿತರೆ. ನೀವೊಂದು ನಾನ್ ವೆಜ್ ಯೂಸ್ ಮಾಡ್ತಾ ಇದ್ರೆ ಕೋಳಿನ ಡೈರೆಕ್ಟ್ ಆಗಿ ತಂದ್ಬಿಟ್ಟು ಬೇಯಿಸಿ ತಿನ್ನಲ್ಲ ಸ್ನೇಹಿತರೆ. ಅದನ್ನ ರೆಕ್ಕೆ ಪುಕ್ಕ ಒಳಗಡೆ ಏನೇನಿದೆ ಅದನ್ನ ಕ್ಲೀನ್ ಮಾಡಿ ತಿಂತಾರೆ. ಅದೇ ರೀತಿ ನಾವೇನಾದ್ರೂ ಮನೇಲಿ ಈ ಒಂದು ಅಲೋವೆರಾ ಬೆಳೆದಿದ್ದೀನಿ ಅಂತ ಹೇಳಿ ಡೈರೆಕ್ಟ್ ಆಗಿ ಏನಾದ್ರು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಕುಡಿದ್ರೆ ಸೈಡ್ ಎಫೆಕ್ಟ್ ಆಗೋಂತ ಒಂದು ಸಂಭವ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇವತ್ತು 100 ಕೋಟಿ ಖರ್ಚು ಮಾಡಿ ನಮ್ಮ MD ಸರ್ ಇವತ್ತು ಒಂದು ಫಿಲ್ಟರ್ ನ ರೆಡಿ ಮಾಡಿದ್ದಾರೆ. ಅದರಲ್ಲಿ ಈ ಒಂದು ಅಲೋವೆರಾ ಜ್ಯೂಸ್ ಅನ್ನ ಫಿಲ್ಟರ್ ಆಗಿ ಬಂದಿರುತ್ತೆ. ಇದನ್ನು ಕುಡಿಯೋದ್ರಿಂದ ನಮ್ಗೆ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ, ರಕ್ತನ ಫಿಲ್ಟರ್ ಮಾಡುತ್ತೆ. ನೆಕ್ಸ್ಟ್ ಬಂದ್ರೆ ಕಣ್ಣಿಗೆ ಹೆಲ್ಪ್ ಮಾಡುತ್ತೆ, ತಲೆ ಕೂದಲು ಉದುರೋದನ್ನ ಕಮ್ಮಿ ಮಾಡುತ್ತೆ, ಮುಖದಲ್ಲಿ ಮಡವೆ ಬರದಾಗೆ ಕಾಪಾಡುತ್ತೆ, ಡೈಜೆಷನ್ ಸಿಸ್ಟಮ್
ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ. ಒಂದು 30 ಮೇಲೆ ಬೆಳಿಗ್ಗೆ ನಾವು ಖಾಲಿ ಹೊಟ್ಟೆ ಕುಡಿದ್ರೆ ಒಂದು ಎಳನೀರಿಗೆ ಸಮಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ದೇಹನ ಅಷ್ಟು ತಂಪು ಮಾಡುತ್ತೆ ಸ್ನೇಹಿತರೆ, ವೇಟ್ ಲಾಸ್ ನ ಮಾಡುತ್ತೆ. ಮುಖಕ್ಕೆ ಡೈಲಿ ಈ ಒಂದು ಅಲೋವೆರಾ ಜ್ಯೂಸ್ ನ ಮಸಾಜ್ ಮಾಡೋದ್ರಿಂದ ಮುಖದಲ್ಲಿ ಬ್ಲಾಕೇಜಸ್ ಕಮ್ಮಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ನಾನು ತಿಳ್ಕೊಂಡಿದ್ದೀನಿ, ಇದನ್ನ ಮಾಡಿದೀನಿ ನಾನು. ಅಲೋವೆರಾನ ನೀವು ಇಷ್ಟು ಪ್ರಚಾರ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ತುಳಸಿ, ರಾಮ ತುಳಸಿ, ವನ ತುಳಸಿ, ಅರ್ಕಕ ತುಳಸಿ, ಶ್ಯಾಮ ತುಳಸಿ, ಕೃಷ್ಣ ತುಳಸಿ, ಈ 5 ತರದ ತುಳಸಿನ 5 ಕ್ವಿಂಟಾಲ್ ಬೇಯಿಸಿದ್ರೆ 1 ಲೀಟರ್ ಬರುತ್ತೆ ಸ್ನೇಹಿತರೆ. ಅದನ್ನ 25 ml ನಾವು ಕೊಡ್ತಾ ಇದೀವಿ. 1 ಲೀಟರ್ ಬಿಸಿನೀರಿಗೆ 1 ಹನಿ ಹಾಕಿ ನಾವು ಶೇಕ್ ಮಾಡಿ ಕುಡಿಯೋದ್ರಿಂದ ನಮಗೆ ಏನಾಗುತ್ತೆ ಅಂತಂದ್ರೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ, ಕೆಮ್ಮು ಶೀತ ನೆಗಡಿಗೆ ಹೆಲ್ಪ್ ಮಾಡುತ್ತೆ. ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ ಏನಾರ ಇತ್ತು ಅಂತಂದ್ರೆ ಒಂದು ಅಂತಂದ್ರೆ 1 ಹನಿನ ನೀವು ಮನೆ ಒರೆಸ್ತಿರಲ್ಲ, ಆ ನೀರಿಗೆ ಹಾಕಿ ನೀವು ಮನೆ ಒರೆಸಿ ನೆಗೆಟಿವ್ ವೈಬ್ರೇಷನ್ ಹೋಗುತ್ತೆ. ಅಂದ್ರೆ ತುಳಸಿಗೆ ಅಷ್ಟು ಮಹತ್ವ ಇದೆ. ದೇವಸ್ಥಾನದಲ್ಲಿ ಇವತ್ತು ತುಳಸಿನ ತೀರ್ಥ ರೂಪದಲ್ಲಿ ಕೊಡ್ತಾರೆ. ಅದು ಕೂಡ ಆಯುರ್ವೇದ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಕೂಡ ನಾವು ಅರ್ಚಕರು, ನಾವು ದೇವಸ್ಥಾನದಲ್ಲಿ 4 ಹನಿ ಒಂದು ಬಿಂದಿಗೆಗೆ ಹಾಕಿ ನಾವು ದೇವರಿಗೆ ಅಭಿಷೇಕ ಮಾಡಿದ್ರೆ ಇಡೀ ದೇವಸ್ಥಾನ ಗಮಗಮ ಅನ್ನತ್ತಿರೋದು. ಅಷ್ಟು ಪವರ್ಫುಲ್ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಒವ್ಯಕಾಪ್, ಈ ಒವ್ಯಕಾಪ್ನ ಕುಡಿದ ತಕ್ಷಣನೇ ಸಣ್ಣ ಆಗಲ್ಲ ಸ್ನೇಹಿತರೆ. ಇದನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಮಲಬದ್ಧತೆನ ದೂರ ಮಾಡುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ನ ಗುಡ್ ಕೊಲೆಸ್ಟ್ರಾಲ್ ಕನ್ವರ್ಟ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಾವು ದಿನನಿತ್ಯ ಇದನ್ನ ಯೂಸ್ ಮಾಡೋದ್ರಿಂದ ಒಂದು ವಾತ ಪಿತ್ತ ಕಫನು ಕೂಡ ಇದ್ರಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೈಕೈ ನೋವು ಕೂಡ ಕಮ್ಮಿ ಆಗುತ್ತೆ. ಆಗಿದೆ ಸ್ನೇಹಿತರೆ ಎಷ್ಟೋ ಜನಗಳಿಗೆ. ಈಗ ಸೋಪು ಮತ್ತೆ ಪೇಸ್ಟ್ ಹೇಳಿ ನಾನು ಮುಗಿಸ್ತೀನಿ ಪ್ರಾಡಕ್ಟ್ ನ. ಇವತ್ತು ಸೋಪು ನಾವು ದಿನನಿತ್ಯ ನಾವು ಬಳಸ್ತಾ ಇದೀವಿ ನಮ್ಮ ಮನೆಯಲ್ಲಿ. ಬಾತ್ರೂಮ್ ಸೋಪಿಗೂ ಟಾಯ್ಲೆಟ್ ಸೋಪಿಗೂ ಎಷ್ಟೋ ಜನಗಳಿಗೆ ಗೊತ್ತೇ ಇಲ್ಲ ಸ್ನೇಹಿತರೆ. ಇಲ್ಲಿ 70 ಜನ ಇದೀವಿ. 70 ಜನ ನಾನು ಇದ್ರೊಳಗಡೆ ಬಂದು ನಾನು ರಿಸರ್ಚ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು, ಸೋಪ್ ಅಲ್ಲಿ ಸಣ್ಣದಾಗಿ ಬರ್ದಿರ್ತಾರೆ, ಅದನ್ನ ನೋಡಿರ್ಲಿಲ್ಲ. ನಾನು ನೋಡಿ ತಿಳ್ಕೊಂಡಿದೀನಿ. ದಿಸ್ ಇಸ್ ಸೋಪ್ ಈಸ್ ಟೈಲೆಟ್ ಸೋಪ್ ಅಂತ ಹೇಳಿ ಬರ್ದಿರ್ತಾರೆ. ಆದ್ರೆ ನಮ್ ಸೋಪ್ ಅಲ್ಲಿ ಟೈಲೆಟ್ ಸೋಪ್ ಅಂತ ಬರ್ದಿರಲ್ಲ ಸ್ನೇಹಿತರೆ. ನೀವು ನೋಡಿಬೇಕಂತೆ. ಯಾಕೆಂತಂದ್ರೆ ಅರ್ಬಲ್ ಬಾತ್ರೂಮ್ ಅಂದ್ರೆ ಬಾತ್ರೂಮಿಗೂ ಟಾಯ್ಲೆಟ್ ರೂಮಿಗೂ ಜನಗಳಿಗೆ ವ್ಯತ್ಯಾಸ ಇಲ್ಲ ಸ್ನೇಹಿತರೆ, ವ್ಯತ್ಯಾಸನೇ ಗೊತ್ತಿಲ್ಲ. ಹಾಗಾಗಿ ನೀವು ಟಿವಿ ಎಷ್ಟೋ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಬಂದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಮುಖ ತೊಳೆಯನ್ನ ತೋರಿಸೋದಿಲ್ಲ ಸ್ನೇಹಿತರೆ, ಕೈ ತೊಳೆಯನ್ನು ಮಾತ್ರ ತೋರಿಸ್ತಾರೆ. ಹಾಗಾಗಿ ಇವತ್ತು ಶುದ್ಧವಾದ ಒಂದು ಸೋಪ್ ಅಂತ ಹೇಳ್ಬೋದು. ನಮ್ಮ ಒಂದು ಎ ಗ್ರೇಡ್ ಸೋಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಸೋಪ್ ಇರುತ್ತೆ. ಅದನ್ನ ನಾವಿವತ್ತು ಬಳಸಂತ ಸೋಪು ಹೊರದೇಶದಲ್ಲಿ ಬ್ಯಾನ್ ಮಾಡಿರೋಂತ ಎಷ್ಟೋ ಸೋಪ್ಗಳನ್ನ ನಾವು ಇಲ್ಲಿ ಬಳಸ್ತಾ ಇದೀವಿ ಸ್ನೇಹಿತರೆ. ಅದಕ್ಕೋಸ್ಕರ V-Star ಅಲ್ಲಿ ಹರ್ಬಲ್ ಬಾತ್ ಸೋಪ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಳಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನೇಚರ್ ಡೆಂಟೋ ಕ್ರೀಮ್, ಹಲವಾರು ಇವತ್ತು ಕ್ರೀಮ್ಗಳಿದೆ, ಪೇಸ್ಟ್ಗಳಿದೆ. ಆ ಪೇಸ್ಟ್ ನ ತಿಂದ್ರೆ ಇವತ್ತು ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಸರ್ಕಾರನೇ ಹೇಳಿದೆ, ಬ್ಯಾನ್ ಮಾಡಕ್ ಆಗಲ್ಲ ಸ್ನೇಹಿತರೆ. ನಾವಿವತ್ತು ಏನೋ ಮುನ್ನೆಚ್ಚರಿಕೆ ವಹಿಸಿ ಯಾವುದೇ ರೀತಿ ರೋಗನೇ ಬರಬಾರ್ದು, ಕ್ಯಾನ್ಸರೇ ಬರಬಾರ್ದು ಅಂತಂದ್ರೆ ನಮ್ಮ ಒಂದು ನೇಚರ್ ಡೆಂಟೋ ಕ್ರೀಮ್ ನ ಯೂಸ್ ಮಾಡಿದ್ರೆ ಅಲ್ಲೂ ಅಳ್ಳಾಡದಿದ್ರು ಕೂಡ ಗಟ್ಟಿ ಆಗುತ್ತೆ. ಜೀವನದಲ್ಲಿ ಉಳ್ಕಲ್ಲೇ ಬರೋದ್ ಬೇಡ, ಬಾಯಲ್ಲಿ ಉಣ್ಣಾಗದ್ ಬೇಡ, ಬಾಯಲ್ಲಿ ವಾಸನೆ ಬರೋದ್ ಬೇಡ, ನಮ್ಮ ಒಂದು ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರ್ಲಿ ಅಂತ ಏನಾದ್ರು ಮನಸ್ಥಿತಿ ನಿಮ್ಗಿದ್ರೆ ಈ ಒಂದು ನೇಚರ್ ಡೆಂಟೋ ಕ್ರೀಮ್ ನ ಉಪಯೋಗಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. 25 ತರದ ಕೆಲಸ ಮಾಡುತ್ತೆ. ತುಟ್ಕಾಯಿ ಹಚ್ಬೋದು, ಏಟಾದಕಾಯಿ ಹಚ್ಬೋದು, ನೆರಳೆ ಹಚ್ಬೋದು, ಬಂಗಿ ಹಚ್ಬೋದು, ಸೋರಿಯಾಸಿಸ್, ಗ್ಯಾಂಗ್ರೀನ್, ಪೈಲ್ಸ್ ನೋವಿದ್ರು ಕೂಡ ಅಲ್ಲಿ ಹಚ್ಚಿದ್ರೆ, ನಾನು ಕೂಡ ಅದನ್ನ ಸ್ವಲ್ಪ ಪ್ರಯೋಗ ಮಾಡಿದೀನಿ. ಪೈಲ್ಸ್ ಅಂತಂದ್ರೆ ಉರಿ ಪೈಲ್ಸ್ ಏನಾರ ಇದ್ರೆ ಅಲ್ಲಿ ಸ್ವಲ್ಪ ಒಂದು ಅವರೆಕಾಳದ ಹತ್ರ ಹಚ್ಚಿ ನೋಡಿ, ಫ್ರಿಡ್ಜ್ ಆಗುತ್ತೆ, ಅಷ್ಟು ತಂಪಾಗಿರುತ್ತೆ ಸ್ನೇಹಿತರೆ. ತಿಂದು 1 ಲೋಟ ಬಿಸಿನೀರು ಕುಡಿದ್ರೆ ಏನೋ ತರ ಕೆಲಸ ಮಾಡುತ್ತೆ. ನೀವು ₹1 ಕೊಟ್ಟು ₹2 ಕೊಟ್ಟು ಏನೋ ತರ ಅದೇನ್ ಬೇಕಾಗಿಲ್ಲ. 1 ಲೋಟ ಬಿಸಿನೀರಿಗೆ ಒಂದು ಅವರೆಕಾಳದ ಹತ್ರ ಒಂದು ನಮ್ಮ ಪೇಸ್ಟ್ ಅನ್ನ ಹಾಕಿ ಚೆನ್ನಾಗಿ ಜ್ಯೂಸ್ ತರ ಮಾಡಿ ಕುಡಿದ್ರೆ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಗತ್ತಲ್ಲಿ ಏಕೈಕ ಪೇಸ್ಟ್ ಇವತ್ತು ತಿನ್ನ ಪೇಸ್ಟ್ V-Star ವೆಲ್ನೆಸ್ ಅಂದ್ರೆ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ತುಂಬಾ ಹಲವಾರು ಪ್ರಾಡಕ್ಟ್ ಇದೆ, ಇದೆಲ್ಲನೂ ಕೂಡ ನಾನು ಮುಂದೆ ನಿಮ್ಮ ಅಪ್ಲೈನ್ಗಳ ಹತ್ರ ಕೂತು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಿಂಗ್ ಕಾಪ್ ಬಂದು ಇವತ್ತು ನಮ್ಮ ಬೂಮ್ ಕಾಪಿಗೆ ಸಮಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಕ್ವೀನ್ ಕಾಪ್ ಇವತ್ತು ನಮ್ಮ ಗೈನೋ ಕಾಪ್ಗೆ ಸಮಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಿಫೆನ್ಸ್ ಕಾಪ್ ನಮ್ಮ ಒಂದು ಏನ್ ಇಮ್ಯುನಿಟಿ ಕಾಪ್ ಇದೆ ಅದಕ್ಕೆ ಸಮಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನು ಅದೇನ್ ಕೆಲಸ ಮಾಡೋದು ಅಷ್ಟೇ ಕೆಲಸ ಮಾಡೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ಇವತ್ತು ಅಗ್ರೋಬೂಸ್ಟ್ ಅಂತಂದ್ರೆ ಇವತ್ತು ರೈತರ ಪ್ರಾಡಕ್ಟ್ ನ ನಾನು ಇಲ್ಲಿ ತಿಳ್ಸಕ್ ಇಷ್ಟಪಡ್ತೀನಿ. ಮಣ್ಣು ಇವತ್ತು ಆಸಿಡ್ ತರ ಹೋಗ್ತಾ ಇದೆ ಸ್ನೇಹಿತರೆ, ಎರೆಹುಳು ಇಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ. ಇವತ್ತು ರೈತರು ಏನು ಕೆಮಿಕಲ್ ನ ಮಣ್ಣಿಗೆ ಆಡ್ ಮಾಡ್ತಾ ಇದಾರೆ, ಅದರಿಂದಲೂ ಕೂಡ ವಿಷ ನಮ್ಗೆ ಫಾರ್ಮೇಟ್ ಆಗ್ತಾ ಇದೆ. ನಮ್ಮ ಏನ್ ಬೆಳೆ ಬೆಳಿತೀವಿ ನಾವು ಕೂಡ ರೈತರ ಮಕ್ಕಳೇ. ನಾನು ಕೂಡ ಅವತ್ತಿನ ದಿನಗಳಲ್ಲಿ ರೈತರ ಕೆಲಸ ಮಾಡಿದೀನಿ.
ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ಸಲ ನೀವು ಯೂರಿಯಾ ಹಾಕ್ತಾ ಬನ್ನಿ, ಪೊಟ್ಯಾಷಿಯಂ ಹಾಕ್ತಾ ಬನ್ನಿ, ಏನಾರ ಹಾಕ್ತಾ ಬನ್ನಿ, ಭೂಮಿಲಿ ಎರೆಹುಳು ಹಾಳಾಗ್ತಾ ಬರ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಮುಂದಿನ ವರ್ಷದಲ್ಲಿ ಬೆಳೆ ಬರಲ್ಲ ಸ್ನೇಹಿತರೆ. ಆ ತರ ಈ ಒಂದು ನಮ್ಮ ಒಂದು ಪ್ರಾಡಕ್ಟ್ ನ ಒಂದು ಬೆಳೆಗೆ ಏನು ಅಗ್ರಿಕಲ್ಚರ್ ಏನ್ ಪ್ರಾಡಕ್ಟ್ ನ ಯೂಸ್ ಮಾಡ್ತೀರಾ ಅದ್ರ ಜೊತೆಗೆ ಇದನ್ನ ಹಾಕ್ತಾ ಬಂದ್ರೆ ನಿಮ್ಮ ಒಂದ್ ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಗ್ರೋಬೂಸ್ಟ್ ಮತ್ತೆ ಸಾಯಿಲ್ ಗಾರ್ಡ್, ಅಮೇಜ್ ಇದನ್ನ ನಮ್ಮ ಲಿಂಗೇಶ್ ಕೊಟ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅದನ್ನ ನೆಕ್ಸ್ಟ್ ಒಂದು ಸೆಷನ್ ಅಲ್ಲಿ ನಾವು ಮಾತಾಡೋಣ. ಹಾಗೆ ನಾವು ವಿ ಸ್ಟಾರ್ ಗೆ ಬಂದಿರೋದು ಏನಕ್ಕೆ ಸ್ನೇಹಿತರೆ, ಈ ಒಂದು ಪ್ರಾಡಕ್ಟ್ ನ ಪ್ರಮೋಷನ್ ಮಾಡಿದ್ರೆ ಏನೇನ್ ಸಿಕ್ಕುತ್ತೆ ಅನ್ನೋದನ್ನ ನಾನು ತಿಳ್ಸಕ್ ಇಷ್ಟಪಡ್ತೀನಿ. ಫಾಸ್ಟ್ ಆಗಿ ನಾನು ಈ ಒಂದು ಪ್ಲಾನ್ ಅನ್ನ ನಾನು ತಿಳ್ಸಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ಫಸ್ಟ್ ಈ ಪ್ರಾಡಕ್ಟ್ ನ ಯೂಸ್ ಮಾಡಿದೀನಿ. ಇವತ್ತು ಪ್ರಪಂಚದಲ್ಲಿ ಎಲ್ಲಾ ಕಾಯಿಲೆಗಿಂತ ದೊಡ್ಡ ಕಾಯಿಲೆ ಅಂತಂದ್ರೆ ದುಡ್ಡಿನ ಕಾಯಿಲೆ ಸ್ನೇಹಿತರೆ. ಇವತ್ತು ದುಡ್ಡು ಯಾರಿಗ್ ಬೇಡ ಹೇಳಿ? ನನಗೂ ದುಡ್ಡು ಬೇಕು, ನನ್ನ ಮಕ್ಳಿಗೂ ದುಡ್ಡು ಬೇಕು, ಪ್ರತಿಯೊಂದಕ್ಕೂ. ಇವತ್ತು ಏನಾದ್ರು ಪ್ರಾಬ್ಲಮ್ ಆಯ್ತು, ನಾನು ಏನಾದ್ರು ಅಂತಂದ್ರೆ ಪ್ರಾಬ್ಲಮ್ ಆಯ್ತು, ವಿಷ ತಗೊಳಕ್ಕೂ ಕೂಡ ಇವತ್ತು ದುಡ್ಡು ಬೇಕು ಸ್ನೇಹಿತರೆ. ಹಾಗಾಗಿ ದುಡ್ಡು ಯಾರಿಗ್ ಬೇಡ ಅಂತ ಹೇಳಿ, ನನಗ್ ದುಡ್ಡು ಬೇಡ ಅಂತ ಯಾರು ಹೇಳಲ್ಲ ಸ್ನೇಹಿತರೆ. ನಾವು ಇವತ್ತು ನಮ್ಮ ಒಂದು ಸಂಸ್ಥೆಯಲ್ಲಿ ಒಂದು ಇನ್ಕಮ್ ಅಂತಂದ್ರೆ ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ನ ನಾವು ಮಾಡ್ಕೊಬಹುದು. ಫುಲ್ ಟೈಮ್ ಆಗಿ ಮಾಡ್ಬೋದು, ಇಲ್ಲ ಅಂತಂದ್ರೆ ಪಾರ್ಟ್ ಟೈಮ್ ಆಗಿ ಮಾಡ್ಬೋದು. ಎಷ್ಟೋ ಇಂಡೈರೆಕ್ಟ್ ಆಗಿ ನಾವು ಪ್ರಚಾರ ಮಾಡ್ತಾ ಇದೀವಿ ಸ್ನೇಹಿತರೆ, ಎಷ್ಟೋ ಇಂಡೈರೆಕ್ಟ್ ಆಗಿ ನಾವು ಪ್ರಚಾರ ಮಾಡ್ತಾ ಇದೀವಿ. ಯಾವ ರೀತಿ ಪ್ರಚಾರ ಮಾಡ್ತೇವೆ? ಒಂದು ಸಿನಿಮಾಗೆ ಹೋದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಪ್ರಚಾರ ಮಾಡ್ತೀವಿ. ಒಂದು ಹೋಟೆಲ್ಗೆ ಹೋದ್ರೆ ಕಾಫಿ ಚೆನ್ನಾಗಿದೆ, ಅಲ್ಲಿ ಊಟ ಚೆನ್ನಾಗಿದೆ ಅಂತ ಹೇಳಿ ಪ್ರಚಾರ ಮಾಡ್ತೀವಿ. ಯಾವ್ದಾದ್ರು ಒಂದು ಒಳ್ಳೆ ವಿಚಾರ ಬಂದ್ರೆ ಚೆನ್ನಾಗಿದೆ ಅಂತ ಹೇಳಿ ಪ್ರಚಾರ ಮಾಡ್ತೀವಿ. ಇಂಡೈರೆಕ್ಟ್ ಆಗಿ ಬೇರೆಯವ್ರನ್ನ ನಾವಿಲ್ಲಿ ಉದ್ಧಾರ ಮಾಡ್ತಾ ಇದೀವಿ ಸ್ನೇಹಿತರೆ. ಹಾಗಾಗಿ ಒಂದ್ ಬಟ್ಟೆ ಅಂಗಡಿಗೆ ಹೋಗಿ ನಾವು ಸೀರೆ ತಗೊಂಡ್ಬನ್ನಿ, ಆ ಸೀರೆ ಚೆನ್ನಾಗಿದೆ ಅಂತ ಹೇಳಿ ನಾನು 10 ಜನ ಕಳಿಸಿದ್ದೀನಿ ಅಂತ ಹೇಳಿ ಆ ಬಟ್ಟೆ ಓನರ್ ಹತ್ರ ಹೋಗಿ ಕೇಳಿದ್ರೆ ಒಂದು ಬ್ಲೌಸ್ ಪೀಸನ್ನು ಕೂಡ ಅವ್ರು ಕೊಡಲ್ಲ ಸ್ನೇಹಿತರೆ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಇವತ್ತು ನಮ್ಮ ಪ್ರಾಡಕ್ಟ್ ಅಂತಂದ್ರೆ ಅಮೃತಕ್ಕಿಂತ ಹೆಚ್ಚಾಗಿರೋಂತ ಈ ಒಂದು ಸಿಚುವೇಶನ್ ಅಲ್ಲಿ ಅಮೃತಕ್ಕಿಂತ ಹೆಚ್ಚಾಗಿರೋಂತ ಪ್ರಾಡಕ್ಟ್ ನ ನಾವು ಸಜೆಷನ್ ಮಾಡ್ತಾ ಇದೀವಿ, ಅದನ್ನ ಪ್ರಚಾರ ಮಾಡ್ತಾ ಇದೀವಿ. ಅದನ್ನ ನಾವು ಜನಗಳಿಗೆ ಪ್ರಚಾರ ಮಾಡ್ತಾ ಇಲ್ಲಿ ಒಂದು ಇನ್ಕಮ್ ನ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಮೊದಲು ನಾವು ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕು ಸ್ನೇಹಿತರೆ. ಯೂಸರ್ ಆಗಿ ನಾವು ಬಂದಿದೀವಿ, ಯೂಸ್ ಮಾಡ್ತೀವಿ. ಯೂಸ್ ಮಾಡಿದ್ಮೇಲೆ ಕಾಯಿಲೆ ಬಂದ್ಮೇಲೆ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಕಾಯಿಲೆನೇ ಬರಬಾರ್ದು ಅಂತಂದ್ರೆ ಯೂಸ್ ಮಾಡಿ ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡ್ಬೋದು. ಹಾಗಾಗಿ ಯೂಸ್ ಮಾಡ್ತೀವಿ, ಅಲ್ಲಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಅಂತೂ 100% ಬರುತ್ತೆ. ಆ ರಿಸಲ್ಟ್ ನ ನಾವು 4 ಜನಕ್ಕೆ ಶೇರ್ ಮಾಡೋ ಮುಖಾಂತರ ನಾವು ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಯಾರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು? ನಾವು ಏನಾದ್ರೂ ಸತ್ತೋದ್ರೆ 4 ಜನ ಹೊರಗ್ ಬರ್ತಾರೆ ನೋಡಿ, ಅವ್ರಿಗೆ ಇದನ್ನ ಬೇಕಾದ್ರೆ ನಾವು ಸಜೆಷನ್ ಮಾಡ್ಬೋದು. ಜನ ಇಲ್ಲ ಅಂತ ಹೇಳ್ತಾರೆ ತುಂಬಾ ಜನ. ನನ್ನ ಹತ್ರ ಜನ ಇಲ್ಲ ಕಣಪ್ಪ, ನನ್ನ ಹತ್ರ ಜನ ಇಲ್ಲ ಅಂತ. ಈಗ ನಾನ್ ಸ್ಟಾರ್ಟಿಂಗ್ ಬಂದಾಗ ನನ್ನ ಹತ್ರನೂ ಜನ ಇರಲಿಲ್ಲ ಸ್ನೇಹಿತರೆ. ನಾನು ಅವತ್ತಿನ ಒಂದು ನಿರ್ಧಾರ ಇವತ್ತು ಈ ಮಟ್ಟಕ್ಕೆ 2 ಸಲ 7ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿ 8ನೇ ರ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಜನ ಇಲ್ಲ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಸ್ನೇಹಿತರೆ. ಜನ ಇದಾರೆ, ಕೋಟ್ಯಾಂತರ ಜನ ಇದಾರೆ. ಅದರಲ್ಲಿ 4 ಜನಕ್ಕೆ ಫಸ್ಟ್ ಆಫ್ ಆಲ್ ನಾವು ಒಂದು ಗುರುತಿಸಿ ಈ ಒಂದು ಪ್ರಾಡಕ್ಟ್ ನ ಅಂದ್ರೆ ರಿಸಲ್ಟ್ ನ ಶೇರ್ ಮಾಡೋ ಮುಖಾಂತರ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಹಾಗಾಗಿ ಫಸ್ಟ್ ನಾವಿಲ್ಲಿ ಒಂದು ಪ್ರಾಡಕ್ಟ್ ಗೆ ಒಂದೊಂದು ಅದರದೇ ಆದ ಒಂದು SP ಕೌಂಟ್ ಇರುತ್ತೆ ಸ್ನೇಹಿತರೆ. ನಮ್ಮ ಅವಶ್ಯಕತೆಗೆ ನಾವು ಪ್ರಾಡಕ್ಟ್ ನ ಬೈ ಮಾಡ್ತೀವಿ. 100 SP ಸೇಲ್ಸ್ ಪಾಯಿಂಟ್ ಅಂತ ಹೇಳಿ ಒಂದು ಪಂಚತುಳಸಿ ತಗೊಂಡ್ರೆ 1 ಪಾಯಿಂಟ್, ಒಂದು ಪೇಸ್ಟ್ ತಗೊಂಡ್ರೆ 1 ಪಾಯಿಂಟ್, ಒಂದು ಬೂಮ್ ಕಾಪ್ ತಗೊಂಡ್ರೆ 13 ಪಾಯಿಂಟ್, ಒಂದು ಆಟೋ ಕಾಪ್ ತಗೊಂಡ್ರೆ 13 ಪಾಯಿಂಟ್, ಒಂದು ನೋನಿ ತಗೊಂಡ್ರೆ 6 ಪಾಯಿಂಟ್, ಒಂದು ಇಮ್ಯುನಿಟಿ ಕಾಪ್ ತಗೊಂಡ್ರೆ 12 ಪಾಯಿಂಟ್. ಈ ತರ ಪಾಯಿಂಟ್ ಲೆಕ್ಕದಲ್ಲಿ ಇರುತ್ತೆ ಸ್ನೇಹಿತರೆ. ಈ ಪಾಯಿಂಟ್ ನ ನಾವು ಕೂಡಿಸಿದ್ರೆ 100 ಪಾಯಿಂಟ್ ಆಗ್ಬೋದು, ಇಲ್ಲ 50 ಪಾಯಿಂಟ್ ಆಗ್ಬೋದು, ಇಲ್ಲ 25 ಪಾಯಿಂಟ್ ಆಗ್ಬೋದು. ನಿಮ್ಮ ಶಕ್ತಿ ಅನುಸಾರ ಇಲ್ಲಿ ಒಂದು ಪ್ರಾಡಕ್ಟ್ ನ ಬೈ ಮಾಡಿ ಯೂಸ್ ಮಾಡ್ತೀರಾ. ಯೂಸ್ ಮಾಡಿದ್ಮೇಲೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ್ಮೇಲೆ ಎಕ್ಸಾಂಪಲ್ ನಾನು ಇಲ್ಲಿ 100 SP ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. 100 SP ಪ್ರಾಡಕ್ಟ್ ನ ಬೈ ಮಾಡಿದೀನಿ, ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದ್ಮೇಲೆ ಇಲ್ಲಿ 2 ಬ್ರಾಂಚ್ಗಳು ಅಂತಂದ್ರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಬ್ರಾಂಚ್, ಈ ಬ್ರಾಂಚ್ ಎಷ್ಟು ಓಪನ್ ಆಗ್ತವೆ ಅಷ್ಟು ಬಿಸ್ನೆಸ್ ದುಡ್ಡಾಗುತ್ತೆ ಸ್ನೇಹಿತರೆ. ಒಂದೇ ಅಂಗಡಿಯಲ್ಲಿ ವ್ಯಾಪಾರ ಆಗೋದಕ್ಕೂ ಅಂಗಡಿ ಓನರ್ 10 ಅಂಗಡಿ ಮಾಡಿರೋದಕ್ಕೂ ಬ್ಯಾಂಕ್ ಮಾಡಿದ್ರೆ ಎಷ್ಟು ದುಡ್ಡು ಮಾಡ್ತಾರೆ ಹೇಳಿ. ಅದೇ ರೀತಿ ಇಲ್ಲಿ A ಲೆಗ್ B ಲೆಗ್ ಅಲ್ಲಿ ನಾನು 2 ಬ್ರಾಂಚ್ ಓಪನ್ ಮಾಡಿದೀನಿ. ಅವ್ರಿಗೆ ಈ ಒಂದು ಪ್ರಮೋಷನ್ ಮಾಡಿದೀನಿ. ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ. ಪ್ರಾಡಕ್ಟ್ ಆಯ್ತು ಇಲ್ಲ ಪ್ಲಾನ್ ಆಯ್ತು, 2ರಲ್ಲಿ ಒಂದಾದ್ರೂ ನಮ್ದಲ್ಲಿ SP ಬಂದೇ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ A ಸೈಡ್ B ಸೈಡ್ ಲೆಫ್ಟ್ ಮತ್ತೆ ರೈಟ್ ಅಲ್ಲಿ 100 SP ಮ್ಯಾಚ್ ಆಯ್ತು. ಮ್ಯಾಚ್ ಆದ್ರೆ ನಮಗೆ ಇಲ್ಲಿ 1000 ರೂಪೀಸ್ ನಮ್ಮ ಅಕೌಂಟಿಗೆ ಕ್ರಿಯೇಟ್ ಆಗುತ್ತೆ ನೋಡಿ. ಬೇರೆ ಒಂದು ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಬಂದು 2 ಸೈಡ್ ಅಲ್ಲಿ 100 SP ಮ್ಯಾಚ್ ಆದ್ರೆ 1000 ರೂಪೀಸ್ ಕೊಡ್ತಾರೆ ಸ್ನೇಹಿತರೆ. ಅದರಲ್ಲಿ ವಿ ಸ್ಟಾರ್ ಏನಕ್ಕೆ ಅಂದ್ರೆ ಎಕ್ಸ್ಟ್ರಾ ಅಂತಂದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಅಂದ್ರೆ ನಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಸಿ ವ್ಯಕ್ತಿ ಅನದರ್ ವ್ಯಕ್ತಿ 3ನೇ ವ್ಯಕ್ತಿ ಬಂದ್ರು, ಇಲ್ಲ ನಿಮ್ ಕಡೆಯಿಂದಲಾದ್ರೂ ಬಂದ್ರು, ಇಲ್ಲ ಅಂದ್ರೆ A ವ್ಯಕ್ತಿ ಕಡೆಯಿಂದಲಾದ್ರೂ ಬಂದ್ರು ಅಂದ್ರೆ ನಾವು ಮಾಡಿರೋ ಕೆಲಸಕ್ಕೆ A ಮತ್ತೆ B ನಾವು ಬಿಸ್ನೆಸ್ ಮಾಡಿದೀವಿ, ನಮ್ಗೆ 1000 ರೂಪೀಸ್ ನಮ್ಗೆ ಕೊಟ್ಟಿದ್ದಾರೆ.
ಕೋಟಿ ಬರುತ್ತೆ ಸ್ನೇಹಿತರೆ. ನಮ್ಮ ಹತ್ರ ಜನ ಇಲ್ಲ, ಎ ವ್ಯಕ್ತಿ ಕಡೆಯಿಂದ ಸಿ ವ್ಯಕ್ತಿ ಬಂದ್ರು ಅನ್ಕೊಳ್ಳಿ, ಆ ಬಂದ ತಕ್ಷಣನೇ ಅಲ್ಲೇ ಬಿಸ್ನೆಸ್ ಆಯ್ತು. 100 SP ನಮ್ಗೆ ಇಲ್ಲಿ ಬೋನಸ್ ರೂಪದಲ್ಲಿ 1,500 ರೂಪಾಯಿ ನಮ್ಗೆ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ನಮ್ಗೊಂದು ಅವಾರ್ಡ್ ಕೊಡ್ತಾರೆ ಸ್ನೇಹಿತರೆ. ಅಂದ್ರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಒಂದು ಅವಾರ್ಡ್ ಕೊಡ್ತಾರೆ, ಒಂದು ಸನ್ಮಾನ ಮಾಡ್ತಾರೆ. ಈಗ ನೋಡಿ, ಎಲ್ಲೂ ಈ ತರ ಸನ್ಮಾನಗಳು ಯಾವ್ದು ಸಿಗಲ್ಲ ಸ್ನೇಹಿತರೆ, ಒಂದು ಅವಾರ್ಡ್ ಸಿಗಲ್ಲ ಸ್ನೇಹಿತರೆ. ನಾನು ಇವತ್ತು ಬಿ ಸ್ಟಾರ್ ಅಲ್ಲಿ ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಮಾಡಿದಾಗ ನನಗೆ 18ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿದಷ್ಟು ಖುಷಿ ಆಗಿತ್ತು ಸ್ನೇಹಿತರೆ. ಯಾವಾಗಪ್ಪ ಅಂದ್ರೆ ಕೊರೋನಾಗೆ ಬರೋಕ್ಕಿಂತ ಮುಂಚೆ. ಇಲ್ಲಿ ಫಸ್ಟ್ ರ್ಯಾಂಕ್ ಆಗಿಲ್ವಲ್ಲ, ಆ ದುಡ್ಡು ಬಂದಾಗಲೇ ಬರೋದು, ಅಷ್ಟು ನಾವು ಖುಷಿ ಪಟ್ಟಿದ್ವಿ ಸ್ನೇಹಿತರೆ. ಹಾಗಾಗಿ ಫಸ್ಟ್ ರ್ಯಾಂಕ್ ಯಾರು ಕಂಪ್ಲೀಟ್ ಮಾಡ್ತಾರೆ ಅವ್ರು 18ನೇ ರ್ಯಾಂಕ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಅದೇ ಎನರ್ಜಿ ಕೂಡ ಇರಬೇಕು. ಹಾಗೆ ಸೆಕೆಂಡ್ ರ್ಯಾಂಕ್ ನೋಡಿ, ಸೆಕೆಂಡ್ ರ್ಯಾಂಕ್ ಕಂಪ್ಲೀಟ್ ಮಾಡಕ್ಕೆ ನಮ್ಗೆ ಇಲ್ಲಿ 600 SP ಏನು ನಮ್ಮ ಬೋನಸ್ ಅಲ್ಲಿ 300 SP ಇನ್ಸೆಂಟಿವ್ ಅಲ್ಲಿ ನಮ್ಗೆ ಬಂದ್ರೆ 3,000 ಇನ್ಸೆಂಟಿವ್ ಬರೋದೇ, 4,000 ನಮ್ಗೆ ಬೋನಸ್ ಬರುತ್ತೆ. ಟೋಟಲ್ ಇನ್ಕಮ್ 7,500 ಇರುತ್ತೆ ಸ್ನೇಹಿತರೆ. ಹಾಗೆ ನಮ್ಗೆ ಇಲ್ಲಿ ಅಸಿಸ್ಟೆಂಟ್ ಸೇಲ್ಸ್ ಆಫೀಸರ್ 3ನೇ ರ್ಯಾಂಕ್ ಅಲ್ಲಿ ಬೋನಸ್ 1,200 SP ಇನ್ಸೆಂಟಿವ್ 600 SP ಕಂಪ್ಲೀಟ್ ಆಯ್ತು. ನಮ್ಗೆ ಇಲ್ಲಿ 15,000 ಇನ್ಕಮ್ ಇರುತ್ತೆ ಸ್ನೇಹಿತರೆ. 4ನೇ ರ್ಯಾಂಕ್ ಇದನ್ನು ಕೂಡ ನಾವು ಕೊರೋನಾ ಬರೋಕ್ಕಿಂತ ಮುಂಚೆನೆ ಕಂಪ್ಲೀಟ್ ಮಾಡಿದ್ವಿ. ಕೊರೋನಾದಲ್ಲೂ ಒಂದು 4ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿದ್ವಿ, ಕೇಶಮೂರ್ತಿ ಸರ್ ನಾನು ಸೇರಿ. ಅವತ್ತಿನ ಖುಷಿನೇ ಬೇರೆ ತರ ಇತ್ತು ಸ್ನೇಹಿತರೆ. ನೋಡಿ 32,000 ಇನ್ಕಮ್, 4ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿದ್ರೆ 32,000 ಇನ್ಕಮ್ ಇರುತ್ತೆ ಸ್ನೇಹಿತರೆ. ಹಾಗೇನೆ 5ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ 69,000 ರೂಪಾಯಿ. ಅಷ್ಟು ಸುಲಭ ದುಡ್ಡಲ್ಲ ಸ್ನೇಹಿತರೆ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಇದನ್ನ ಸೆಟ್ ಮಾಡಿ, ಅದ್ರ ಜೊತೆಗೆ ಇದನ್ನ ಆಡ್ ಮಾಡಿ, ಡೈಲಿ 1 hour 2 hour ವರ್ಕ್ ಮಾಡಿ, 4 ಜನಕ್ಕೆ ಪ್ರಚಾರ ಮಾಡಿ. ನೀವು ಫಸ್ಟ್ ರ್ಯಾಂಕ್ ಆಗಿರೋದೇ ಗೊತ್ತಾಗಲ್ಲ, ಸೆಕೆಂಡ್ ರ್ಯಾಂಕ್ ಆಗಿರೋದು ಗೊತ್ತಾಗಿಲ್ಲ. ನಿಮ್ಮ ಅಪ್ಲೈನ್ ಜೊತೆ ನೀವು ಕೂತ್ ನೋಡಿ, ಇಲ್ಲಿ ನೀವು ಯಾವ ರೀತಿ SP ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ನೋಡ್ಕೊಂಡ್ಬಿಟ್ರೆ 5ನೇ ರ್ಯಾಂಕ್ ಆಟೋಮೆಟಿಕಲಿ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. 69,000 ನಮ್ಮ ಇನ್ಕಮ್ ಇರುತ್ತೆ. ಇಲ್ಲಿಂದ ಇನ್ಸೂರೆನ್ಸ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. 5ನೇ ರ್ಯಾಂಕ್ ಯಾರು ಕಂಪ್ಲೀಟ್ ಮಾಡಿರ್ತಾರೆ ಅವರು 6ನೇ ರ್ಯಾಂಕಿಗೆ ಜಂಪ್ ಆಗ್ತಾರೆ. ಅಲ್ಲಿಂದ ಈ ಮನುಷ್ಯನ ಒಂದು ಜೀವಕ್ಕೆ ಬೆಲೆ ಇಲ್ಲ ಸ್ನೇಹಿತರೆ, ಏನಾದ್ರೂ ಆಗ್ಬಹುದು. ಆ ಟೈಮ್ ಅಲ್ಲಿ ಏನಾದ್ರೂ ವ್ಯಕ್ತಿಗೆ ಪ್ರಾಬ್ಲಮ್ ಆಯ್ತು ಅಂತಂದ್ರೆ 5ನೇ ರ್ಯಾಂಕ್ ಕಂಪ್ಲೀಟ್ ಆದ್ರೆ 1 ಲಕ್ಷ ಇನ್ಸೂರೆನ್ಸ್ ನ ಇಲ್ಲಿ ಕಂಪನಿ ನಮ್ಗೆ ಕೊಡೋದೇ ಸ್ನೇಹಿತರೆ. ಎಜುಕೇಶನ್ ಫಂಡ್ ಕೂಡ 2 ಜನ ಮಕ್ಳಿದ್ರೆ UKG ಇಂದ ಅಂದ್ರೆ LKG UKG ಇಂದ ನಮ್ಗೆ PUC ವರ್ಗು ಕೂಡ ಎಜುಕೇಶನ್ ಫಂಡ್ ಕೂಡ ಇವತ್ತು MD ಸರ್ ಕೊಡ್ತಾ ಇದಾರೆ. ಅವ್ರಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ಕೋ ಲೀಡರ್ 6ನೇ ರ್ಯಾಂಕ್ ಕಂಪ್ಲೀಟ್ ಆದಾಗ 3 ಸ್ಟೆಪ್ ಇರೋದು ಸ್ನೇಹಿತರೆ. ಈ ಸ್ಟಾರ್ ಅಲ್ಲಿ ನೋಡಿ 3 ಸ್ಟೆಪ್. 6ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿ, 12ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿ, 18ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿ. ಅಂದ್ರೆ ವರ್ಷಕ್ಕೆ 1 ರ್ಯಾಂಕ್ ಕಂಪ್ಲೀಟ್ ಮಾಡಿದ್ರು 18 ವರ್ಷಕ್ಕೆ 18 ರ್ಯಾಂಕ್ ಕಂಪ್ಲೀಟ್ ಮಾಡಬಹುದು ಸ್ನೇಹಿತರೆ. ಹಾಗಾಗಿ 6ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿದಾಗ ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ನಾವು 6ನೇ ರ್ಯಾಂಕ್ ಫಸ್ಟ್ ಒಂದು 6ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿದೆ ಗುನುಮನಲ್ಲಿ. ನಾನು ಅದ್ರಲ್ಲಿ ಹೋಗಿದೆ, ನಾನು ಆ ಐಡಿಲಿ ಅಲ್ಲಿ 1.5 ಲಕ್ಷ ನಮ್ಗೆ ಅಂದ್ರೆ 1.5 ಲಕ್ಷ ಒಂದೇ ಬೋನಸ್ ಬಂದಿತ್ತು ಸ್ನೇಹಿತರೆ. ತುಂಬಾ ಖುಷಿಯಾಗಿತ್ತು ಸ್ನೇಹಿತರೆ. 1.5 ಲಕ್ಷ ದುಡಿಯಕ್ಕೆ ತುಂಬಾ ಕಷ್ಟ ಪಡ್ತಾರೆ ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ. ಹಾಗಾಗಿ ಇಲ್ಲಿ ಬೋನಸ್ ಮತ್ತೆ ಇನ್ಸೆಂಟಿವ್ ಸೇರಿ 2,10,000 ಇರುತ್ತೆ 6ನೇ ರ್ಯಾಂಕ್ ಅಲ್ಲಿ. ಥೈಲ್ಯಾಂಡ್ ಟ್ರಿಪ್ ಕೂಡ ಇರುತ್ತೆ ಸ್ನೇಹಿತರೆ. ಅಂದ್ರೆ ಇವತ್ತು ನಾನು ನಮ್ಮ ಮಿಸಸ್ ಪ್ರಭಾವಣಿ 2 ಜನನು ನಾವು ಥೈಲ್ಯಾಂಡ್ ಹೋಗಿದ್ವಿ ಸ್ನೇಹಿತರೆ. ಅದ್ಭುತವಾದ ಒಂದು ಟ್ರಿಪ್ ಅಂತ ಹೇಳ್ಬೋದು. ಅದು ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ಇಲ್ಲಿ ಏನಾಗುತ್ತೆ, ಎಷ್ಟೋ ಜನಗಳು ಥೈಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರ. ನಾವು ಈ ಸ್ಟಾರಿಗೆ ಬಂದಾಗ ನಮ್ಮ ಮನೇಲೆ ನೆಗೆಟಿವ್ ಮಾಡಿದ್ರು, ನಮ್ಮ ಅಕ್ಕಪಕ್ಕದವರೇ ನೆಗೆಟಿವ್ ಮಾಡಿದ್ರು, ಬೇರೆ ಬೇರೆ ತರ ಹೇಳಿದ್ರು ಸ್ನೇಹಿತರೆ. ಇವತ್ತು ನಾವು ಪ್ಲೇಟ್ ಅಲ್ಲಿ ನಾನು ಒಂದ್ಸಲ ಹೋದ್ರೆ 2 ಸಲ ತಿರ್ಗಾಡಿರ್ಬೋದು. ನಮ್ಮ ಪ್ರಭಾವಣಿನ 4-5 ಸಲ ನಾನು ಡೆಲ್ಲಿಗೆ ಇರ್ಬೋದು, ಬೇರೆ ಬೇರೆ ಕಡೆ ನಾನು ಕಳ್ಸಿಕೊಟ್ಟಿದೀನಿ. ಆ ಒಂದು ಖುಷಿ ನಮ್ಗಿದೆ. ಯಾಕೆಂತಂದ್ರೆ ವಿ ಸ್ಟಾರ್ ಅಲ್ಲಿ ಬಂದ್ರೆ ನೀವು ಫಾರಿನ್ ಟ್ರಿಪ್ ಕೂಡ ಮಾಡ್ಬೋದು. ಅದರಲ್ಲಿ ಥೈಲ್ಯಾಂಡ್ ಟ್ರಿಪ್ ಅಂತೂ ಅದ್ಭುತವಾಗಿದೆ. ಯಾರ್ಯಾರು 5ನೇ ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಂಡು 6ನೇ ರ್ಯಾಂಕ್ ಅಲ್ಲಿ ಇದ್ದೀರಾ, ಬೇಗ ನೀವು ರ್ಯಾಂಕ್ ಕಂಪ್ಲೀಟ್ ಮಾಡಿ ಥೈಲ್ಯಾಂಡ್ಗೆ ಸೆಲೆಕ್ಟ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನೆಕ್ಸ್ಟ್ ಬಂದ್ರೆ 7ನೇ ರ್ಯಾಂಕ್. ಈ 7ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿದಾಗಲೂ ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ನಮ್ಗೆ 2,30,000 ಒಂದೇ ಚೆಕ್ಕಲ್ಲಿ ಬರುತ್ತೆ ಸ್ನೇಹಿತರೆ. ಏನು ನಮ್ಗೆ ಪೇರ್ ಮ್ಯಾಚಿಂಗ್ ಲೆಫ್ಟ್ ರೈಟ್ ಅಲ್ಲಿ 100 SP ಮ್ಯಾಚ್ ಆದ್ರೆ ನಮ್ಗೆ ವಾರ ನಮ್ಗೆ 1,000 ರೂಪಾಯಿ 450 ರೂಪಾಯಿಂದ 1,000 ರೂಪಾಯಿ ಬಂದೇ ಬರುತ್ತೆ. ನೀವು 10 ಪೇರ್ ಮ್ಯಾಚ್ ಮಾಡಿ 10,000 ಬರುತ್ತೆ, 20 ಮಾಡಿ 20,000 ಬರುತ್ತೆ, 50 ಮಾಡಿ 50,000 ಬರುತ್ತೆ, 150 ಮಾಡಿ 1.5 ಲಕ್ಷ ಬರುತ್ತೆ ಸ್ನೇಹಿತರೆ. ಹಾಗಾಗಿ 250 ಮಾಡಿ 250 ಅಂದ್ರೆ 2.5 ಲಕ್ಷನೂ ಕೊಡಕ್ಕೆ ಇವತ್ತು ರೆಡಿ ಇದಾರೆ MD ಸರ್. ನಮ್ಗೆ ಇಲ್ಲಿ ಬೋನಸ್ ಅಲ್ಲಿ 2,30,000 ಒಂದೇ ಚೆಕ್ ಬಂದಿತ್ತು ಸ್ನೇಹಿತರೆ. ತುಂಬಾ ಖುಷಿ ಅಂತ ಅಂದ್ರೆ ಆ ಖುಷಿಗೆ ಬಾರ್ವೇ ಇರಲಿಲ್ಲ ಬಿಡಿ. ಹಾಗಾಗಿ ನೆಕ್ಸ್ಟ್ ಬಂದ್ರೆ ಇಲ್ಲಿ ಈ ಒಂದು ರನ್ನಿಂಗ್ ಅಲ್ಲಿ ಇದೀನಿ ಸ್ನೇಹಿತರೆ. ಈ ಒಂದು ರನ್ನಿಂಗ್ ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಒಂದು ಬೋನಸ್ 3,60,000 ನಾನು ತಗೊಳ್ತೀನಿ. ಈ ರ್ಯಾಂಕ್ ಇದೆಯಲ್ಲ, ಈ ರ್ಯಾಂಕ್ ಕಂಪ್ಲೀಟ್ ಮಾಡಿದ್ರೆ ನನಗೆ ಶ್ರೀಲಂಕಾ ಟ್ರಿಪ್ ಕೂಡ ಇದೆ ಸ್ನೇಹಿತರೆ. ಅದ್ರಲ್ಲೂ ಫ್ಯಾಮಿಲಿ ಜೊತೆಗೆ ನಮ್ಮ ತಂದೆ ತಾಯಿನ ಫ್ಯಾಮಿಲಿ ಅಂತಂದ್ರೆ ನಾವು ಶ್ರೀಲಂಕಾ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಮನಸ್ಸು ಮಾಡಿ
ಇದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಸಣ್ಣ ಹಳ್ಳಿಲಿ ನಾವು ಬೆಳೀತಾ ಇರ್ತೀವಿ, ಸಣ್ಣ ಹಳ್ಳಿಲಿ ನಾವು ಓಡಾಡಿರ್ತೀವಿ. ಒಂದು ಒಳ್ಳೆ ಕಡೆ ತಂದೆ ತಾಯಿನ ಕರ್ಕೊಂಡೋಗಿ ನಾವು ಒಂದು ಟ್ರಿಪ್ ನ ತೋರ್ಸಕ್ ಆಗಿರಲ್ಲ ಸ್ನೇಹಿತರೆ. ಒಂದ್ಸಲ ಒಂದು ಹೊರದೇಶನ ಕರ್ಕೊಂಡೋಗಿ ತೋರ್ಸ್ಕೊಂಡ್ ಬಂದ್ರೆ ಅವರೇ ಪ್ರಚಾರ ಮಾಡ್ತಾರೆ ಸ್ನೇಹಿತರೆ. ನನ್ನ ಮಗ ಒಂದು ಶ್ರೀಲಂಕಾ ಕರ್ಕೊಂಡೋಗಿದ್ದ, ಅಲ್ಲಿ ರಾಮ ಯುದ್ಧ ಮಾಡಿದ್ದು, ರಾವಣ ಹುಟ್ಟಿದ್ದು ಎಲ್ಲ ನಾವು ತೋರ್ಸ್ಕೊಂಡ್ ಬರ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಖುಷಿಯ ಅಂತ ಶ್ರೀಲಂಕಾ ನೋಡ್ಲೇಬೇಕು. ಅದ್ ರ್ಯಾಂಕ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಬಂದ್ರೆ ಇಲ್ಲಿ ಪ್ರೆಸಿಡೆಂಟ್ ರ್ಯಾಂಕ್ ನೋಡಿ 8,20,000. ಕೇಶಮೂರ್ತಿ ಸರ್ಗೆ 8,20,000 ಬಂತು. ಅವ್ರು ಒಂದೇ ಒಂದ್ ಚೆಕ್ಕಲ್ಲಿ ಮನೆ ಲೋನ್ ಎಲ್ಲ ತೀರೋಯ್ತು ವೆಂಕಟೇಶ್ ಅಂತಂದ್ರು. ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ನೋಡಿ ಇವತ್ತು ಒಂದೊಂದು ಚೆಕ್ ಅಲ್ಲಿ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗುವಂತ ವ್ಯವಸ್ಥೆ ವಿ-ಸ್ಟಾರ್ ಇದೆ ಸ್ನೇಹಿತರೆ. ದೊಡ್ಡ ದೊಡ್ಡ ಚೆಕ್ಕು ಬರುತ್ತೆ ಸ್ನೇಹಿತರೆ ಮುಂದೆ. ಫಸ್ಟ್ ಏನು ಜನಗಳು ಹೇಳ್ತಾರೆ ಏನಂತ, ಫಸ್ಟ್ 2,500 ಬರೀ 2,500 2:1 ಮಾಡಿ 2,500 ತಗೋಬೇಕಾ, ಅವರು ಇನ್ನೂ ಅಲ್ಲೇ ಇದ್ದಾರೆ. ನಾವಿವತ್ತು ಮುಂದೆ ಹೋಗ್ತಾ ಇದೀವಿ ಸ್ನೇಹಿತರೆ. ಹಾಗಾಗಿ ನೀವು ಒಂದು ನಿರ್ಧಾರ ಮಾಡಿ 8ನೇ ರ್ಯಾಂಕ್ 9ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿದ್ರೆ 8,20,000 ರೂಪಾಯಿ ನಾವು ತಗೊಂಡು ಇವತ್ತು ಜೀವನ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಇಲ್ಲಿ ದುಬೈ ಟ್ರಿಪ್ ನೋಡಿ, ಕೇಶಮೂರ್ತಿ ಅವರು ಮಿಸಸ್ ದುಬೈಗೆ ಹೋಗ್ತಾರೆ. ಎಷ್ಟು ಖುಷಿಯಾದ ವಿಚಾರ. ಆ ಒಂದು ನಮ್ದೊಂದು ಮಗ್ಗೆ ಟೀಮ್ ಅಂತ ಇತ್ತು. ಅಂದ್ರೆ ಮಗ್ಗೆ ಇವತ್ತು A1 J1 ಏನಿದೆ ಅದ್ರಲ್ಲಿ ಒಂದ್ ಭಾಗ ನಾನು ಇದ್ದೆ. ಮಗ್ಗೆ ಟೀಮ್ ಸಂತೋಷ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಮಗ್ಗೆ ಟೀಮ್ ಅಂತ. ಮಗ್ಗೆಲಿ ದುಬೈಗೆ ಹೋಗಿರೋದು ಯಾರು ಇರಲ್ಲ ರೀ. ಕೇಶಮೂರ್ತಿ ಅವ್ರ ಮಿಸಸ್ ಹೋಗ್ತಾರೆ. ನಾವು ಅವ್ರಿಗೆ ಕಂಗ್ರೆಸ್ ಹೇಳ್ಬೇಕು. ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಗ್ಗೆ ಸೈಡ್ ಅಲ್ಲಿ ಯಾರಾದ್ರೂ ದುಬೈಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅದು ಖುಷಿ ವಿಚಾರ. ನಮ್ ಕೇಶಮೂರ್ತಿ ಅವರು ನಿಮ್ಗೂ ಕೂಡ ಚಾನ್ಸ್ ಇದೆ, ನಿಮ್ಮ ಸ್ನೇಹಿತರು ಕೂಡ ಚಾನ್ಸ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ 9ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿದ್ರೆ. ಹಾಗೆ ಇವತ್ತು ಡೈಮಂಡ್ ರ್ಯಾಂಕ್, ಕಲರ್ಫುಲ್ ರ್ಯಾಂಕ್ ಅಂತ ಹೇಳ್ಬೋದು. ಡೈಮಂಡ್ ರ್ಯಾಂಕ್ ನ ಯಾವಾಗ ಕಂಪ್ಲೀಟ್ ಮಾಡ್ತೀವಿಪ್ಪ ಅಂತ ಹೇಳಿ ವಿ-ಸ್ಟಾರಿಗೆ ಬಂದ್ರೆ ಎಲ್ಲ ತಪಾಸ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಒಂದು ಡೈಮಂಡ್ ಅಂತ ಹೇಳಿ ಯಾವತ್ತು ನಾವು ಒಂದು ಬೋರ್ಡ್ ಅಲ್ಲಿ ಒಂದು ಕನ್ನಡಿಲಿ ಮನೇಲಿ ಹಾಕೊಂಡ್ಬಿಟ್ಟು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ನಾವು ಟೀಮ್ ಇರ್ಲಿ ಇಲ್ದ ಹೋಗ್ಲಿ ಒಬ್ರೇ ಇರ್ಲಿ ಬೆಳಿಗ್ಗೆ ನೀವು ಮೆಡಿಟೇಷನ್ ಮಾಡ್ತಾ ಬನ್ನಿ. ಡೈಮಂಡ್ ಅಂತ ಹೇಳಿ ಒಂದು 10 ನಿಮಿಷ 20 ನಿಮಿಷ ಏನಾದ್ರೂ ನೀವು ಇದನ್ನ ಮೆಡಿಟೇಷನ್ ಧ್ಯಾನ ಮಾಡ್ತಾ ಬನ್ನಿ. ನಾನ್ ಡೈಮಂಡ್ ಆಗಿದ್ದೀನಿ ಅಂತ 100% ನೇಚರ್ ಅಂತಂದ್ರೆ ಸಪೋರ್ಟ್ ಮಾಡುತ್ತೆ. ಇವತ್ತು ಡೈಮಂಡ್ ಆದ್ರೆ 22 ಲಕ್ಷ ರೂಪಾಯಿ ಒಂದೇ ಚೆಕ್ ಇರುತ್ತೆ ಸ್ನೇಹಿತರೆ. ಇವತ್ತು ಸಂತೋಷ್ ಅವರು ಕೂಡ ತಾಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಪ್ರಿಯ ಮೇಡಮ್ ತಾಳ್ತಾರೆ. ನಾವು ತಗೊಳ್ತೀವಿ ಸ್ನೇಹಿತರೆ 100% ಆಗಿ. ಇವತ್ತು ಡೈಮಂಡ್ ರ್ಯಾಂಕ್ ಅದನ್ನ ಈಸಿಯಾಗಿ ಹೊಡೆದಾಕ್ಬೋದು ಒಂದು ಟೀಮ್ ಅನ್ನ ರೆಡಿ ಮಾಡಿದ್ರೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ರೆ 11ನೇ ರ್ಯಾಂಕ್. ಈ ಡೈಮಂಡ್ ರ್ಯಾಂಕಿಗೆ ನಾನು ಕಂಪ್ಲೀಟ್ ಮಾಡ್ತೀನಿ, ಟೈಮ್ ಆಯ್ತು. ನೆಕ್ಸ್ಟ್ ಬಂದ್ರೆ 18 ರ್ಯಾಂಕ್ ಇದೆ ಸ್ನೇಹಿತರೆ. 18 ರ್ಯಾಂಕ್ ನ ಒಂದೊಂದು ವರ್ಷಕ್ಕೆ ಒಂದೊಂದು ರ್ಯಾಂಕ್ ನ ಕಂಪ್ಲೀಟ್ ಮಾಡಿದ್ರೆ ನಾವು 18 ರ್ಯಾಂಕ್ ನ ಮುಟ್ಬಹುದು ಸ್ನೇಹಿತರೆ. ಇವತ್ತು ಎಷ್ಟೋ ಜನ ಹೊಸಬ್ರು ಗೊತ್ತಿರ್ಬೋದು, ಫಸ್ಟ್ ರ್ಯಾಂಕ್ ಇರ್ಬೋದು, ಸೆಕೆಂಡ್ ರ್ಯಾಂಕ್ ಇರ್ಬೋದು, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್ ಅಂದ್ರೆ 1 to 10 ವರ್ಗು ನಮ್ಮಲ್ಲಿ ಆಕೆ ಫ್ಯಾಮಿಲಿ ಇದ್ದಾರೆ. ಎಲ್ರು ಇವತ್ತು ಈ ಒಂದು ಝೂಮ್ ಮೀಟಿಂಗ್ ಅಲ್ಲಿ ಬಂದಿದ್ರ ಅಂತ ತಿಳ್ಕೊಂಡಿದೀನಿ. ನಾನು ನೋಡ್ತಾ ಇದೀನಿ 71 ಜನ ಇದೀವಿ. ಫಸ್ಟ್ ಸ್ಟಾರ್ಟಿಂಗ್ ಇಂದಲೂ ಕೂಡ ಇನ್ನು ಏರ್ತಲೇ ಹೋಗ್ತಾ ಇತ್ತು ಸಂಖ್ಯೆ. ಈ ಒಂದು ಝೂಮ್ ಮೀಟಿಂಗಿಗೆ ಹೆಲ್ತ್ ಪ್ರಾಡಕ್ಟ್ ಪ್ಲಾನ್ ತಿಳ್ಸಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ನನ್ನ ಗುರುಗಳು ಸಂತೋಷ್ ಸರ್ಗೆ, ನನ್ನ ಆರ್ಕೆ ಫ್ಯಾಮಿಲಿ, ನನ್ನ ಎಲ್ಲಾ ಕೊಲೀಗ್, ನಮ್ಮ ಟೀಮ್ ಮೇಟ್ಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನನ್ನ ಒಂದು ಪುಟ್ಟ ತಂಡ ಆರ್ಕೆ ವಿಕ್ಟರಿ ಟೀಮ್ ಎಲ್ಲ ನಮ್ಮ ಟೀಮ್ ಅಸೋಸಿಯೇಟ್ ಪಾರ್ಟ್ನರ್ಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ MD ಸರ್ಗೆ, ಮ್ಯಾನೇಜ್ಮೆಂಟ್ಗೆ ಧನ್ಯವಾದ ಹೇಳ್ತಾ ಇವತ್ತಿನ ಒಂದು ಅದನ್ನ ನೆನಪು ಮಾಡ್ಲೇಬೇಕು. ನಾಳೆ ನಾವು 300 SP ಒಂದು ಪ್ರತಿಯೊಬ್ರು ಕೂಡ 300 SP ಕಡೆ ಗಮನ ಕೊಡೋಣ. ನಮ್ಮ ಆರ್ಕೆ ಫ್ಯಾಮಿಲಿಗೆ ಇವೆಲ್ಲ ಏನು ಸಾಧನೆ ನಾವು ಮಾಡಿದೀವಿ ಬಿಡಿ. ಫಸ್ಟ್ ಅಂತಂದ್ರೆ ಅಂದ್ರೆ ಕೊರೋನಾ ಟೈಮಲ್ಲಿ ನಾವು ಸೇಲಿಂಗ್ ಮಾಡಿದ್ವಿ. ನಾವು ಮಾಡಿದ್ವಿ ಅಂತಲ್ಲ, ಆ ಒಂದು ದಾಖಲೆನ ಯಾರು ಮರೆಯಕ್ಕಾಗಿರ್ಲಿಲ್ಲ ಸ್ವಲ್ಪ ದಿವಸದಲ್ಲಿ. ಆಮೇಲೆ ಮಾಡ್ತಾ ಹೋದ್ರು. ಇವತ್ತು ಯಾರೋ ಒಂದು ನಮ್ಮ ಸರ್ ಹೇಳ್ತಾ ಇದ್ರು, ಯಾರೋ ಒಬ್ರು ಚಾಲೆಂಜ್ ಮಾಡ್ಬಿಟ್ಟಿದಾರೆ ರೀ, ಏನಾದ್ರು ಮಾಡಿ ಕಂಪ್ಲೀಟ್ ಮಾಡ್ಬೇಕು ಅಂತ. ಬಿಡಿ ಸರ್ ಆಗುತ್ತೆ, ಯಾಕಾಗಲ್ಲ ಅಂತ ಹೇಳಿ ಪ್ರತಿಯೊಬ್ರು ನಿಮ್ಮ ಒಂದು SP ನ ಯಾವುದೇ ಕಾರಣಕ್ಕೂ ಇಟ್ಕೊಂಬೇಡಿ, ಬಿಲ್ಲಿಂಗ್ ಮಾಡಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಳೆ ಕಟ್ ಆಫ್ ಇವತ್ತು ಕಟ್ ಆಫ್ ಆಗುತ್ತೆ, ಇವತ್ತು ಯಾರು ಬಿಲ್ಲಿಂಗ್ ಮಾಡಬೇಡಿ. ನಾಳೆ 300 SP ಕೊಡೋ ಮುಖಾಂತರ ನಮ್ಮ ಆಕೆ ಫ್ಯಾಮಿಲಿಯ ಒಂದು ದೊಡ್ಡ ಮಟ್ಟದಲ್ಲಿ ಶಿಖರನ್ನ ತಲುಪ್ಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದ್ 300 SP ಕಂಪ್ಲೀಟ್ ಮಾಡಿದ್ರೆ ಎಷ್ಟೋ ಜನದ್ದು ಫಸ್ಟ್ ರ್ಯಾಂಕ್ ಆಗುತ್ತೆ, ಸೆಕೆಂಡ್ ರ್ಯಾಂಕ್ ಆಗುತ್ತೆ, ಎಷ್ಟೋ ಜನದ್ದು ರ್ಯಾಂಕ್ ಗಳು ಕಂಪ್ಲೀಟ್ ಆಗುತ್ತೆ, ಅವ್ರ ಚೆಕ್ ಡಬಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಈ 300 SP ಕಡೆ ಗಮನ ಕೊಟ್ಟು, ಹಾಗೆ ತಿರುಪತಿಗೆ ಎಷ್ಟೋ ಜನ ಸೆಲೆಕ್ಟ್ ಆಗ್ತಾರೆ, ಮತ್ತೆ ಊಟಿ ಟ್ರಿಪ್ ನಡೀತಾ ಇರ್ಬೋದು, ಅದಕ್ಕೂ ಕೂಡ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ತಾ
ನಾನು ಮಾತನ್ನು ಮುಗಿಸ್ತೀನಿ. ಪ್ರತಿಯೊಬ್ರು ಕೂಡ ಆ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನನ್ನ ಝೂಮ್ ಮೀಟಿಂಗ್ ನ ಇಲ್ಲಿಗೆ ಮುಂದಿನ ಝೂಮ್ ಮೀಟಿಂಗ್ ನಾನು ಮುಂದುವರಿಸ್ತಾ ಈ ಒಂದು ಝೂಮ್ ಮೀಟಿಂಗ್ ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದೀನಿ. ಎಲ್ರಿಗೂ ಧನ್ಯವಾದ ಹೇಳ್ತಾ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಎಲ್ರಿಗೂ ಗುಡ್ ನೈಟ್ ಹೇಳ್ತಾ ನಾನು ಈ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.